ಜಗದ್ರಕ್ಷಕ, ಮಾನಿನಿಯರ ಮಾನ ರಕ್ಷಕ ನೀನಲ್ಲವೇ? ಇಂದಿಗೆ 26 ವರ್ಷ ತುಂಬಿದರು. ಮನದಿನಿಯನ ಜೊತೆಗೂಡಿ ಬಾಳುವ ಭಾಗ್ಯವನ್ನ ನನಗೆ ಕರುಣಿಸಲಿಲ್ಲ. ಈ ದೀನರ ಬಾಳು ಧನಭಕ್ತರಿಗೆ ಹೇಗೆ ಅರ್ಥವಾಗಬೇಕು? ಮನೆಯಲ್ಲಿ ಇಲ್ಲದ್ದು ಇದ್ದದ್ದು ಜೋಗಿಗೇನು ಗೊತ್ತು ಎಂಬಂತೆ ಇಂದಿನ ಪದವೀಧರರು ನೀರ ಹನಿಗಾಗಿ ಬಾಯಿ ತೆರೆದು ಕುಳಿತ ಜಾತಕ ಪಕ್ಷಿಯಂತೆ ವರದಕ್ಷಿಣೆ ಎಂಬ 5 ಅಕ್ಷರಗಳನ್ನು ಪಠಿಸುತ್ತಾ ಪಲ್ಲಂಗದ ಮೇಲೆ ಪವಡಿಸಿದ್ದಾರೆ. ಅಂದಾಗ ನಮ್ಮಂತಹ ದೀನರ ಬಾಳನ್ನ ಕೇಳುವವರಾದರೂ ಯಾರು? ಹೇ ದೇವ ಜಗದ್ರಕ್ಷಕ, ಜನ್ಮಾಂಧನಿಗೆ ಕಣ್ಣುಗಳನ್ನು, ನಿಪುತ್ರಕರಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿದ ನೀನು ವಿರಹದುರಿಯಲ್ಲಿ ಬೆಳಲಿ ಬೆಂಡಾಗಿ ಹೋಗುತ್ತಿರುವ ನನಗೆ ಈ ಬಾಳಬಳ್ಳಿಗೆ ಆಶ್ರಯದ ಮರವನ್ನು ಕರುಣಿಸಿ ನನ್ನ ಬಾಳಬಳ್ಳಿ ದಾಂಗುಡಿ ಇಡುವಂತೆ ಮಾಡು ತಂದೆ, ದಾಂಗುಡಿ ಇಡುವಂತೆ ಮಾಡು. ಎಷ್ಟೊಂದು ನಿಷ್ಠರನ್ನು ನೀನು. ಬಡತನ ಅಪಮಾನಗಳಿಗಿಂತ ಸಾವೇ ಸತ್ತಿರ ಬಾಳು. ಬಡವರ ಬಾಳೆಂದರೆ ಉರಿ ಹೊಡೆದ ಹಗ್ಗದಂತೆ, ಬುಡವಿಲ್ಲದ ಕೊಡದಂತೆ ನಿಸ್ಸತ್ವ ಮತ್ತು ನಿರಾಧಾರವಾಗಿದೆ. ಗಂಗೆನ ಮುಖ ಕಂಡಾಗಲೆಲ್ಲ ನನ್ನ ಎದೆಯು ಗಾನಕ್ಕೆ ಸಿಕ್ಕ ಕಟ್ಟುತ್ತಾಗಿದೆ. ಮಾಡಬೇಕು ವರಾನ್ವೇಷಣೆಗಾಗಿ ಊರಿಂದೂರಿಗೆ ಅಲೆದೆಳೆದ ಹಕ್ಕಿ ಅಂತಾದರೂ ಪ್ರತಿಯೊಬ್ಬರೂ ವರದಕ್ಷಿಣೆಯ ಪ್ರಶ್ನೆಯನ್ನೇ ಪ್ರಸ್ತಾಪಿಸಿದರು. BA ಓದಿರುವುದಕ್ಕೆ ಹೊರದೇಶದ ಅಭ್ಯಾಸಕ್ಕಾಗಿ 10 ಲಕ್ಷ ಹಣವನ್ನು ಕೊಟ್ಟರೆ ಗಂಗನ ವರ್ಷ ಹೊಳೆ ದಾಟಿದ ಮೇಲೆ ಅಂಬಿಗರ ಗಂಡನೆನ್ನುವ ಹಾಗೆ ಹಣವನ್ನು ಪಡೆದುಕೊಂಡು ಹೋಗಿ ಪರದೇಶದಿಂದ ಪರನಾಟವನ್ನು ಪಡೆದುಕೊಂಡು ಬಂದರೆ ತೀರಿತು. ಹಣಕ್ಕೆ ಹಣ ಹಾಳು, ತಲೆಯೂ ಬೋಳು. ಯಾರಿಗೆ ಬಂದಿದೆ ಪತ್ರ? ಯಮನಿಂದ. ಇಂತೇಕೆ ತಾಳ್ಮೆಯ ಕಂತವರಿದಂತೆ ಮಾತಾಡುವಿರಿ? ವಿಷಯವಾದರೂ ಏನು? ವಸಂತ, ನಿನ್ನ ಸಹೋದರಿಗೆ ಮಾಂಗಲ್ಯ ಭಾಗ್ಯ ಎಂದಿದೆಯೋ ತಿಳಿಯದಾಗಿದೆ. ಹೊರದೇಶದ ಅಭ್ಯಾಸಕ್ಕಾಗಿ 10 ಲಕ್ಷ ಹಣವನ್ನು ಕೊಟ್ಟರೆ ಗಂಗನ ಕೈ ಹಿಡಿಯುವೆನೆಂದು ಅಮರಾವತಿಯ ಅಮರನಾಥನು ಪತ್ರ ಬರೆದಿದ್ದಾನೆ. 10 ಲಕ್ಷ? ಅಪ್ಪ, 1 ಲಕ್ಷ ಕಾಣದ ಕಂಗಳು 10 ಲಕ್ಷ ಹಣವನ್ನು ಎಲ್ಲಿಂದ ತಟ್ಟಬೇಕಪ್ಪ? ಮಗು, ಶ್ರೀವಂತಿಕೆಯ ಸುರಪಾನದಿಂದುಂಟಾದ ಪಿತ್ತವು ನೆತ್ತಿಗೇರಿ ಘನವೇ ಘನವೆಂದು ತಿಳಿದು ಸದಾ ಮಾಸಿದ ಮೈಲಿಗೆಯಲ್ಲಿ ಹೊತ್ತು ತಿರುಗುವ ಕತ್ತೆಯಂತೆ ಕೆಲ ಶ್ರೀವಂತರಿಗೆ ಎತ್ತ ಗೊತ್ತಾಗಬಲ್ಲದು ಬಡತನದಲ್ಲಿದ್ದ ಶಾಂತಮಣಿ ಪ್ರಕಾರ ತೇಜಸ್ಸಿನ ಬೆಲೆಯು. ನಿಜ, ಸತ್ಯವಾಗಿಯೂ ಇದು ಸಿರಿವಂತರ ಕಾಲ ಮತ್ತು ಮದುವೆ ಬಡವರಿಗೆ ಸಾವಿರ ಸುಲ. ಇಂಥ ಸಿರಿವಂತರ ಕಾಲದಲ್ಲಿ ನಮ್ಮಂಥ ಬಡವರನ್ನು ಹುಟ್ಟಿಸಿ ಈ ಪರಿಯಿಂದ ಪರಿತಪಿಸುವುದಕ್ಕಿಂತ ಪರಮಾತ್ಮನು ತನ್ನ ಉರಿಗಣ್ಣು ತೆರೆದು ಭುವನದಲ್ಲಿರುವ ಬಡವರನ್ನು ಭಸ್ಮ ಮಾಡಿದರೆ ಒಳಿತು. ಸಾವು ಬಂದರೆ ನಮ್ಮಂತಹ ಪುಣ್ಯವಂತರೇ ಇಲ್ಲ. ಆದರೆ ಯಮರಾಯನ ಅನುಗ್ರಹವಾಗಲಿಲ್ಲ.
ಕಾಲಚಕ್ರದ ವಕ್ರಗತಿಯಲ್ಲಿ ಸಿಲುಕಿ ಅದೆಷ್ಟೋ ಬಡ ಕುಟುಂಬಗಳು ನಮ್ಮಂತೆ ನುಚ್ಚು ನೂರಾಗುತ್ತಿರುವವೋ ಏನೋ. ಉರುಳು ಕಾಲಚಕ್ರ ಉರುಳು, ಯಾರ ಮರೆಗೂ ಕಿವಿಗೊಟ್ಟು ಕರಗದೆ ಕಲ್ಲು ಹೃದಯವಾಗಿಯೇ ಉರುಳು. ಆ ಕಣ್ಣೀರಿನ ಪ್ರವಾಹದಲ್ಲಿಯೇ ನನ್ನ ತಂಗಿಯ ತಲುತ್ತಾಗವಿದ್ದರೆ ನಾವಾದರೂ ಮಾಡುವುದೇನು, ನೀನಾದರೂ ಮಾಡಿ. ವಸಂತ, ದುಃಖದ ದುಮ್ಮಾನದಲ್ಲಿ ದುರ್ಬಲರಾಗದಿರಬಹುದು. ಪ್ರಳಯ ವೃಷ್ಟಿಯಂತೆ ನೀನು ಕಣ್ಣೀರು ಸುರಿಸಿದರು ಕಷ್ಟ ಕಾರ್ಪಣ್ಯಗಳ ಕುಲುಮೆಯಲ್ಲಿ ಬೆಂದು ಬೇಗುದಿಗೊಳ್ಳುವ ಬಡವರ ವಿಷಯದಲ್ಲಿ ಭಗವಂತನು ಕಣ್ತೆರೆಯಲಾರನು. ಉದ್ವಿಗ್ನಾಗದರು. ಉದ್ವಿಗ್ನತೆಯಿಂದ ಉಮೇಶನ್ನು ಸಲ್ಲಿಸಿದರು. ಸಮಾಜಕ್ಕೆ ವರದಕ್ಷಿಣೆ ಗುರಿ ಹತ್ತಿ ತನ್ನ ಕರಾಳ ಕೋರೆ ದಾಡಿಗಳ ಕೆನ್ನಾಲಿಗಳಿಂದ ನಮ್ಮಂತ ಬಡವರನ್ನು ಬಲಿ ತೆಗೆದುಕೊಳ್ಳುತ್ತದೆ ವಿನಃ ಆ ಪರಶಿವನಲ್ಲಿ ದಿನ ಮಾತ್ರ ತಪ್ಪಿಲ್ಲ. ಎಲ್ಲಿಹನು ಪರಶಿವನು? ಭಕ್ತರ ಹೃದಯವೇ ಪರಶಿವ ನಿಲಯ. ಹೃದಯವೇ ಪರಶಿವ ನಿಲಯ. ಭಕ್ತರ ಹೃದಯವೇ ಪರಶಿವ ನಿಲಯವಾಗಿದ್ದರೆ ಅಂದು ಅವನನ್ನೇ ನಂಬಿದ ಯೇಸು ಕ್ರಿಸ್ತು ಶಿಲುಬೆಗೇಕೆ ಏರಿದನು? ಮಹಾತ್ಮಾಜಿಯವರು ಗುಂಡಿಗೇಕೆ ಆಹುತಿಯಾದರು? ಮಿಥ್ಯವನ್ನು ಸಂಹರಿಸಿ ಸತ್ಯವನ್ನು ಸಲಹುವುದಾಗಲಿಲ್ಲವೇ ಆಮೇಲೆ ಶಿವನಿಗೆ? ಮಿಥ್ಯದ ಬರೆಗಲ್ಲಿಗೆ ತಿಕ್ಕಿದಾಗಲೇ ತಿಳಿಯುವುದು ಸತ್ಯ ಸುವರ್ಣದ ಬೆಲೆ. ಅದರಂತೆ ಬಡತನವೆಂಬುದು ಆತ್ಮವನ್ನು ಪುಟಕ್ಕಿಟ್ಟು ಪರಿಶುದ್ಧಗೊಳಿಸುವ ಅಗ್ನಿಕುಂಡ. ದಿನ ಬೆಳಗಾದರೂ ದುಃಖದ ಧಾವಾಗ್ನಿಯೇ ಹೊರತು ಅರಕ್ಷಣವಾದರೂ ಬಡವರ ಬಾಳಿನಲ್ಲಿ ಭಗವದೇ ವಾಸವನ್ನು ಉದಯಿಸಬಿಡವೆ. ಉದ್ಗಾರದ ಉಸಿರೇ ನಡೆದಿರಪ್ಪ. ಬಡತನದ ಬಾಳು ಸಿರಿತನದ ತಳದಲ್ಲಿ ಸಿಕ್ಕು ಕಂದಿ ಕುಂದಿ ನೊಂದು ಬೇಗುದಿಗೊಂಡು ಶರಣೆಯ ತಳದಲ್ಲಿರುವ ಬಡವಾಗ್ನಿಯಂತೆ ಚಟಚಟನೆ ಸಿಡಿದದ್ದು ಕಾರ್ ಮೋಡದಲ್ಲಿ ಕೂಡಿಕೊಂಡು ಬೋರ್ಗರಿತ ಸಿಡಿಲಿನಂತೆ ಮೇಲಕ್ಕೇರಿ ಬಂದು ಬೆಳೆದು ನಿಂತಿರುವ ಸಿರಿವಂತರ ಮನೋಮಂದಿರಗಳನ್ನು ನಾಶ ಮಾಡಲು ಸಿದ್ಧವಾಗಿ ಎಂದು ನಿಲ್ಲುವುದು ಅಂದಿಗೆನೇ ಬಡವರ ಭಾಗ್ಯೋದಯ. ಚಿಂತಿಸಿದರಪ್ಪ. ತಂಗಿಯ ಮದುವೆ ಭಾರ ನನಗಿರಲಿ, ನೀವೆಷ್ಟು ವಿರಾಮ ಪಡೆಯಿರಿ. ಎಂದೇಕೋ ನಿಮ್ಮ ಮುಖಗಳು ಮೌನಗೊಂಡಿವೆಯಲ್ಲ? ಮತ್ತಾವ ಚಿಂತೆ ಮನೆ ಮಾಡಿತು ಈ ನಿಮ್ಮ ಹೃದಯದಲ್ಲಿ? ಚಿಂತೆ ಯಾರಿಗೆ ಬಿಟ್ಟಿದೆ ತಂಗಿ? ಬ್ರಹ್ಮನಿಗೆ ಶಿರಭಂಗವಾದ ಚಿಂತೆ, ಕಪಾಲಧರನಿಗೆ ಭಿಕ್ಷೆ ಬೇಡುವ ಚಿಂತೆ, ಎಂದಿರಲು ನಮ್ಮಂತ ಪಾಮರರಿಗೆ. ಚಿಂತಿಸದಿರು ಅಣ್ಣ. ಮನದಲ್ಲಿ ಚಿಂತೆಗೆ ಆಸ್ಪದ ಕೊಡುವುದೆಂದರೆ ಕಾಳ ಸರ್ಪಕ್ಕೆ ಮುತ್ತು ಕೊಟ್ಟಂತೆಯೇ ಸರಿ. ಅಣ್ಣ, ದಯವಿಟ್ಟು ಈ ಚಿಂತೆಯನ್ನು ಬಿಟ್ಟು ಇದ್ದ ವಿಷಯವನ್ನ ಈ ನಿನ್ನ ಸಹೋದರಿಗೆ ತಿಳಿಸಬಾರದೆ? ಯಾಕೆ? ಈ ನಿನ್ನ ಸಹೋದರಿಗೆ ತಿಳಿಸದಂತ ಗೌಪ್ಯ ವಿಷಯವಾದ್ರೂ ಏನು? ಇದು ನೋಡಮ್ಮ, ಧನಮದದಿಂದ ದರಿದ್ರರ ದುಃಖವನ್ನು ಲೆಕ್ಕಿಸದಿರುವ ಧನವಂತರಾದ ಗಂಡಾಡದವರ ಪತ್ರ. ಅಣ್ಣ, ಸುಖದ ಸುಪ್ಪತ್ತಿಗೆಯ ಮೇಲೆ ರೆಪ್ಪೆ ತೆಗೆಯದ ಕಪ್ಪಿಯಂತೆ ಮಲಗಿರುವ ಈ ಧನಿಕರಿಗಂತೂ ತಿಳಿಯಬೇಕು ದೀನರ ಬಾಳು. ನವಮಾಸ ಹೊತ್ತು ಹೆತ್ತು ಸಾಕಿ ಸಲುಹಿದ ಆ ನನ್ನ ಮಾತಿಗಿಂತಲೂ ಹೆಚ್ಚಾಗಿ ನನ್ನನ್ನ ಜೋಪಾನ ಮಾಡಿದ್ದೀರ. ನಿನ್ನನ್ನ ತಂದೆಯನ್ನ ಬಿಟ್ಟು ಹೋಗಲು ನನ್ನ ಮನಸ್ಸೇ ಬಾರದಂತಾಗಿದೆ. ತಂಗಿ, ಎಂತ ಉದ್ಗಾರದ ತಂಗಿ. ಮುಗ್ಧ ಮಾತುಗಳನ್ನಾಡುವೆ. ಹುಟ್ಟಿ ಬಂದ ಹೆಣ್ಣು ಕಾಕಗೂಡಿನಲ್ಲಿ ಬೆಳೆದ ಪರಪುಟ್ಟ ಕೋಗಿಲೆಯಂತೆ ಒಂದಲ್ಲ ಒಂದು ದಿನ ಮನೆ ಬಿಟ್ಟು ಹೋಗಿ ಸೀತಾ ಸಾವಿತ್ರಿಯಂತೆ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರಬೇಕಮ್ಮ. ಆದರೂ ವಧುವಿಗಿಂತಲೂ ವರದಕ್ಷಿಣೆಗೆ ಪ್ರಾಶಸ್ತ್ಯ ಕೊಡುವ ಈ ಹೃದಯ ಹೀನ ಸಮಾಜದಲ್ಲಿ ನಾನು ಮುತ್ತೈದೆಯಾಗಿ ಬಾಳುವುದಕ್ಕಿಂತ ನನ್ನ ಆಯುಷ್ಯದ ಅವಧಿಯನ್ನ ಅಕ್ಕ ಮಹಾದೇವಿಯಂತೆ ಕಳೆಯಬೇಕೆಂದಿರುವೆ ಅಣ್ಣ. ಭವದ ಬಣ್ಣವನ್ನು ನೀನು ಅರಿಯ ತಂಗಿ. ಅಕ್ಕ ಮಹಾದೇವಿಯಂತೆ ಬದುಕು ಬಯಸಿದರೂ ಚೊಕ್ಕಾಗಿರುವ ನಿನ್ನ ಸೌಂದರ್ಯವನ್ನು ಕಂಡು ಕುಕ್ಕಿ ಕೆಡಿಸುವ ಕೌಶಿಕನಂತ ರಣ ಹಕ್ಕಿಗಳಿಗೆ ಕಡಿಮೆಯಲ್ಲಮ್ಮ ಈ ಕಲಿಯುಗದಲ್ಲಿ.
ಹಿರಿಯರಾದ ನಿಮ್ಮ ಮಾತನ್ನ ನಾನೇಕೆ ತುಚ್ಛೀಕರಿಸಲಿ? ನಿಮ್ಮ ಇಷ್ಟದಂತೆ ಆಗಲಿ. ಅಣ್ಣ, ಇಂದು ಊಟ ಮಾಡಲು ನಡಿಯಮ್ಮ. ಪೋಸ್ಟ್ ಸರ್, ಪೋಸ್ಟ್. ಏನಿದೆ ಅಣ್ಣ? ಇಂದು ಸಾಯಂಕಾಲ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಪಾಲರ ಪದವೀಧರರ ಸಮಾರಂಭ ನಡೆಯಲಿದಂತೆ. ಅದಕ್ಕಾಗಿ ನನ್ನ ಸಹಪಾಠಿಯು ಆತ್ಮೀಯ ಸ್ನೇಹಿತನಾದ ಅಶೋಕನು ಇಂದೇ ನನಗೆ ಧಾರವಾಡಕ್ಕೆ ಬರಲು ತಿಳಿಸಿರೋನು. ಹೌದೇ? ಹಾಗಾದ್ರೆ ಪದವೀಧರನಾದ ನನ್ನ ಅಣ್ಣನ ಮದುವೆಯಾಗುವ ಅತ್ತಿಗೆ ಅವಳು ಪದವೀಧರೆ ಎಂದಾಗ ಇನ್ನು ನನ್ನನ್ನು ಕೇಳುವರಾರು? ನನ್ನ ಮದುವೆ ಅದಕ್ಕೆ ಇನ್ನೂ ಬಹುದಿವಸ ಬೇಕಮ್ಮ. ನಿನ್ನ ಮದುವೆಯಾಗಿ ಪತಿಗೃಹಕ್ಕೆ ಹೋಗಿ ಸತಿಪತಿಯರ ಸಂಸಾರ ಸರೋವರದಲ್ಲಿ ಕನ್ಯಾಕಮಲ ಅರಳಿದಾಗಲ್ಲವೇ ನನ್ನ ಮದುವೆ. ಅಣ್ಣ ಬಾ, ಹಾಗೆ ಆಗ್ಲಿ. ಇವತ್ತು ರಾಖಿ ಹಬ್ಬ ಅಲ್ವಾ? ನಾನು ಬರ್ತಿದ್ದೆ ಅನ್ಕೊಂಡಿದ್ದೆ, ನೆನಪಿದೆಯಲ್ಲ? ಬಂದ ಶುಭ ದಿನವೇ ಈ ರಾತ್ರಿ ಹಬ್ಬ ಬಂದಿತ್ತು. ಸೋದರಿಕೆಯಿಂದ ಬರವೆಂದು ಈ ರಾತ್ರಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವು ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವು ಹುಟ್ಟಿತು. ಗಂಡಿಗೆ ಗೌರವ ಗರೆಯೇರಿತು.
ಧಾರವಾಡಕ್ಕೆ ಹೋಗೋ ವಿಷಯನ ತಂದೆಯವರಿಗೆ ತಿಳಿಸಿ ಹೋಗಬೇಕು. ನಡೆಯ ಮುಂಜಾನಿಂದ ಸಂಜೆ ತನಕ ದುಡಿದು ಆಳುಗಾಡಿಗೆ ಚಾಟಿಗಿದ್ದು ಸತ್ತೋಗ ಕಚ್ಚಿಗಿಂತ ಕೈ ನಾನೇ ಇಲ್ದ ಮನೆ ನೀರಿಲ್ದವರು ಏನು ಕೊಟ್ಟು ಬೇಡ ಅನ್ನೋ ಮಾತು. ಬಡವರ ಸಂಸಾರ ಶುದ್ಧಾಗಿ ನಡೆಯೋದು ನೋಡಿ, ನೆರೆ ಮನೆಯವರಿಗೆ ಅಷ್ಟೇ ಆಗ ಆ ಮಹಾದೇವರಿಗೂ ಶುದ್ಧ ಒಟ್ಟಿಗೆ ಅನ್ನೋದಕ್ಕೆ ನನ್ನ ಬಾಳುವಿನೇ ಸಾಕು. ಮನಸ್ಸಿಗೆ ಬಂದಾಗಿನ ಮದುವೆ ಮಾಡ್ಕೊಂಡು 3 ತಿಂಗಳು ಸುತ್ತ ಪೂರ ಆಗಲ್ಲ. ಹೆಂಡತಿ ಸುತ್ತು ಒಳ್ಳೆ ಮುಂಚೆ ಹೋದಾಗ ಏನೇ ಆಗಲಿ ಇದು ಸೆಕೆಂಡ್ ಹ್ಯಾಂಡಿನ ಕಾಲ. ಅಳಿಸಿದ ಅನ್ನ ಅಳಿಸಿದ ನಾಯಿ ಒಂದು ಕಡೆ ಇದ್ದಾಗ ನಮ್ಮ ಸೌಕರ್ಯ ಮುಂದೆ ಒಬ್ಬಾಗ ನಾನು ಕೂಡ ಕೆಲಸ ಮಾಡ್ತ ಆ ಕೆಸರು ಗೌರಿ ಹಣ್ಣು ಮುಗಿಲ ಚಕೋರಿ ಇವತ್ತೇನೇ ಆಗಲಿ ಕಚ್ಚಿ ಮನಸ್ಸು ಮಾಡುವ ಮುಖ್ಯ ಸಂಬಂಧ ಕೇಳಬಿಡುತ್ತೆ. ಶುದ್ಧ ಕನ್ನಡ ಮಾತಾಡ ಬರಂಗಿಲ್ಲ ನಿನಗಾಕೆ ಇಂಗ್ಲೀಷರಿಗೆ ನೀರೋಗದ ಗಂಟಲ್ದಾಗ ಮುಳ್ಳಂಗಿ ತುರುಕಬೇಕನ್ನ ತಿಳಿಗೇಡಿದ್ರೆ ನೀನೇ ನೋಡು. ನಾಲ್ಗೆ ರೊಟ್ಟಿ ಬಿಗಿಡಿದ್ ಮಾತಾಡ ಗಂಡಸರಿಗೆ ಕಂಡ ಮಾತಾಡಿದ್ರೆ ಬಾಯಿ ಸ್ವಟ್ಟೋಗುತ್ತೆ ನೋಡು. ಮಾಡ್ಬಿಡ ಇಬ್ಬರು ಕೂಡ ಊರಾಗ ಭಿಕ್ಷೆ ಬಿಡಕ್ಕೆ ಹೋಗ್ಬಿಡ. ನೀನು ಮುಂದೆ ಬಂದು ಹೋಗು, ಹಿಂದಿಂದ ಬರ್ತೀನಿ ಹಿಂದಿಂದ. ಭಿಕ್ಷೆ ಮುಂದೆ ಮುಂದೆ ಬೇಡ್ತೀನಿ. ನಾನೇ ಎಷ್ಟೇ ಸನ್ಯಾಸಿ ಇದೇ ನಂಗಲ್ಲ ಗಂಡು ನಾಡಿ ಮಾತಾಡ ನೇಪಸಿದ್ದಲ್ಲ. ಈಗ ನಾನು ಸನ್ಯಾಸ ಆಗಿನಿ, ಹಿಂದಿಲ್ಲ ಮುಂದಿಲ್ಲ, ಒಳಗಿಲ್ಲ ಹೊರಗಿಲ್ಲ, ಜೋಡಿಲ್ಲ ಜತ್ತಿಲ್ಲ. ಏನ್ ಮಾಡ್ಬೇಕು ಮನುಷ್ಯ ಆಗಿತ್ತ ಮೇಲೆ ಜೋಡಬೇಕಲ್ಲ. ಸಾವಕಾಶ ಹುಡುಗರು ಮರ್ರೆ ಜಾಗ ಫರಕಾಗಿತ್ತು. ಜೋಡ್ ತಗೊಂಡು ಏನು ಮಾಡ್ತೀಯ? ಜೋಡಿದ್ರು ಗುಡಿಗೊಂಡರ್ದಾಗ ಕಾಲ ಮುರಿದು ಕೈಯಾಗ ಮೈಗೆ ಮೈಗೂ ಸುಳ್ಳ ಹಕ್ಕಿ ಪಕ್ಕಿಗೆ ಜೋಡಾಗ್ತಾವಂತ. ಇವ್ ನಾ ದೇವ್ರು ನನಗೂ ಒಂದು ಜೋಡ ಮಾಡಂಗಿಲ್ಲ ಅಂದಂಗ ನಾನು ತವ್ರು ಮನೆ ನೀರುಗಣ್ಣಿನ ನಿಂಗಾದ ಮನ ಅಂದ
ಅನುಭವದ ಪದ ಹೇಳ್ತೀನಿ ಕೇಳು. ಏನಂಗಾರೆ ಪರನಾರಿಯನ್ನು ನೋಡದ ನರರಾಕ್ಷಸನ ಕಂಗಳ ಸುಡುಕಂಡ ಉಡಿಬಿಡೋಡಿಬಿಟ್ಟು ಉಪ್ಪಿಲ್ಲದ ಉಗ್ಗಳ ಸುಡುಗಾಡಕ್ಕೂ ಗಂಡನು ಕಲಿಸಿದ ನಿರ್ಭಾಗ್ಯದ ಹೆಣ್ಣುಗಳನ್ನು ಸುಡಬೇಕೈಸಲಿಲ್ಲದ ಗೌರಿ ಗೌರಿ ಯಾಕೆ ಹೋಗುಳು ನುಂಗಾಕತ್ತೀಯ ಇದು ನನ್ನ ಕೈಲಾದಟ್ಟು ಸಹಾಯ ಮಾಡ್ತೀನಿ ಖರೇನ ಯಾಕ ನನ್ನ ಮ್ಯಾಲ ಭರೋಸೆ ಇಲ್ಲ ಕಾಲನೆ ಅಂತವು ಬಲಗೈ ಬರುತ್ತೆ ಎಡಗೈ ಇಲ್ಲ ಎಡಗೈ ಬರುವಷ್ಟೇ ಬಲಗೈ ಇಲ್ಲ ಈಗ ನೀನು ತಲೆ ನೋಡಿ ಏನ ಕೈನ ಕೈ ಈತ ಓ ಆಗ ಆಗ್ಬೇಕು ನಾನು ಹುಟ್ಟಿನ ನೀನು ನನ್ನ ಹುಡುಕಿ ಹಾಕಿ ಯಾಕ ಮಗನ ಏನೋ ಅಂತ ಇತ್ತು ಸಿರಿವಂತಿಕೆ ಅಲ್ಲೇ ಮುಂಜಾನೆ ಸತ್ರ ಮಣ್ಣಿಗಿಲ್ಲ ಸಂಜೆಗೆ ಸತ್ರ ಎಣ್ಣಿಗಿಲ್ಲ ಹೋಗಿ ಹೋಗಿ ನಿನ್ನ ಅಂತ ಹುಡುಕಿ ಮಾಡ್ಕೊಂಡ್ರೆ ನನ್ನ ರೊಟ್ಟಿ ಜಾರಿ ತುಪ್ರಾಗ ನಿಂತ ಅನ್ನತ್ತ ನಿನ್ನ ಮಾಡ್ಕೊಂಡ್ರೆ ರೊಟ್ಟಿ ಜಾರಿ ತುಪ್ಪ ಅಂದಾಗ ನಮ್ದು ಅಲ್ಲೇ ಮುಂಜಾನೆ ಸತ್ರ ಮಣ್ಣಿಗೆ ಸಂಜೆ ಸತ್ರ ಎಣ್ಣೆ ಇಲ್ಲ ಅಂತ ಹೇಳೋದು ನೋಡಿ ಹೋಗಿ ಕೈ ಕೂಡ ಕೈ ಬಿಟ್ಟಂದ್ರೆ ಸಣ್ಣ ನೀರು ಬರ್ತದ ಸಿರಿತ ಬಂಟನ ಯಾರಿಗೆ ಸ್ಥಿರವಲ್ಲ ಸುಮ್ಮನೆ ಮಾಡಿಕೊಂಡು ಆಯಾಗಿಕೊಂಡು ಅರ್ಥನಾಗಿಕೊಂಡು ಎದ್ದು ತಂದು ಊಟ ಮಾಡಿ ಬ್ಯಾಲಿ ಮೂಳಗ ಅಂಬರದ ಹಳವಂಡ ಹತ್ತದಂಗೆ ತಿರ್ಗ ಊರ್ಗ ನನ್ನ ಚಿಂತಿನ ಯಾವ್ದು ಗೊತ್ತೇ ನನ್ನ ಮನಸ್ಸಿಗೆ ಬಂದ ಇನ್ನೊಂದು ನೀನೇನು ನಾನೇನೋ ನಿಮ್ಮ ಮನುಷ್ಯ ಬಂದೀನಿ ಖರೆ ಆದ್ರ ಮತ್ತೆ ಹಂಗಲ್ಲ ಲಿಂಗಾಯತ ಕುಲದ ಎಣ್ಣೆ ಹುಡುಕಿ ಆಗಾಕ ಬರಂಗಿಲ್ಲ ನೋಡಿ ಇಲ್ಲೇ ತಪ್ಪಿದ್ ನೋಡಿ ಅಜ್ಜಿನ ಬಳಿಯ ಬಗ್ಗೆ ನಾವು ಇಟ್ಕೊಂಡು ಹೋಗಬೇಡ ಅದು ಆಗಿನ ಕಾಲ ಆಗಿನ ಜನ ಇಲ್ಲ ಇತ್ತ ಬದಲಾಗ ಇಲ್ಲ ಇತ್ತ ನೀಚ್ಕೊಂಡ ಬೀಗಿಸ್ತಾನೆ ಇದ್ದಾಗ ಒಂದೇ ಕುಟುಂಬಗಳಾದ ನಾವು ಒಪ್ಪಿದು ಬಿಡೋಲ್ಲ ನಮ್ಮ ಮಾತಿಗೆ ಮತ್ತೆ ಅಲ್ಲ ನಿಂದ ಏನಾಗೈತಿ ನಂದ ನಮ್ಮ ನನಗಾಗೈತಿ ಏನು ಹೇಳಪ್ಪ ನಂದ ಹಂಗ ನಂದ ಕೊಟ್ಲ ಜವಳ ಅಯ್ಯಚಾರ ಅನಾಚಾರ ಅಪಚಾರ ಉಪಚಾರ ಎಲ್ಲ ಆಗಿತ್ತು ಮದುವೆನೂ ಆಗಿತ್ತು 3 ದಿವಸ ಮಲ್ಬಿಟ್ಟ ಮೊದಲಿನ ಹೊಡೆದು ಕಟ್ಟಿತಾಳೆ ಹೇಳ ಕೇಳಿ ಅದಲ್ಲ ಹೋಗಿ ಮರೆಯೋಣ ಏನು ಓದಿ ನಾನ ಸ್ವಲ್ಪ ಸಹಿ ಮಾಡ್ತೀನಿ ದಾಟ್ ನಂಬರ್ ಓದ್ತೇನೆ ಸ್ವಲ್ಪ ತಗೊಳ್ಬೇಕು ಬರೀ ತಬಲ ಪೆಟ್ಟಿಗೆ ಜೋಡಿ ಬಾರ್ಸ್ ನೋಡೋಣ ಒಟ್ಟಿ ಬರ್ಸಿದ್ಯಾ ಯಾಕ ಹಂಗ ಬಾರ್ಸ್ ಬಾರ್ಸ ತಾತ ಏನು ಕೊಡಂಗೆ ತಾತ ತಾತ ನೀನು ತಿಳಿಲಿಲ್ಲ ಏನ್ ತೆಗಿಯೋದೆ ಏನಾಗಿದೆ ವಯಸ್ಸಾದ ಕುಂಬಳಕಾಯಿ ಅಂತ ಕಾಣ್ಬೋದಿಲ್ಲ ಏನಿಲ್ಲ ತಿಳಿಲಿಲ್ಲ ನಮ್ಮ ತೆಗಿ ಅಲ್ಲ ಏನು ಕೊಡು ಅಂದಿ ಅಂದಂಗ ತಾಳಿ ಯಾವುದು ಎಷ್ಟು ಜೋಡಿ ಬಾರ್ಸಮ್ಮ ಬಿದ್ದಾಡಿ ಸಾಕ್ ಮಾಡ ನೀವು ಅವನು ಚಂದಗೇಡಿ ನೋಡಿ ಏನೇ ನನಗಿಂತ ಚಂದಗಾಡಿ ಈ ಊರಾಗ ಯಾರು ರೂಪದಾಗ ಕಾಮ ನೋಡಾಗ ಚಂದ್ರಾಮ ಮೈ ಭೀಮ ಕಾಮ ತೆಗಿತಪ್ಪ ನಿನಕ್ಕ ನಾನು ಊರಾಗ ಹೊಂಟಂದ್ರೆ ಹೈ ನಾಯಿ ಬೆನ್ನ ಹತ್ತವ ಅವರೇ ಏನೇ ಹೊಟ್ಟೆಗಿಂತ ಮಾತಾಡ ಯಾಕ ಮಾಡಕ್ ಬ್ರಹ್ಮದೇವ್ರ ಕಷ್ಟಪಡ ಅಯ್ಯೋ ಚಲೋ ಹಾಡಿಗೆ ಮನಿ ನಿಲ್ಲುವ ಏನ ಕಳಾನು ಮಾರಿ ಮೇಲೆ ಮಗ ಹೆಂಗ ನೋಡ್ರಿ ಕುಣ್ಯಾಕ ಕೂತ ಹೆಣ ಇವಾಗ ಮನೆ ಕಟ್ಟಿ ಹೊರಟ ಕತ್ತಿ ಬಿದ್ರ ನಮ್ಮ ಮನೆ ಬರ ಸೇಡಿಗೆ ಬೀಜ ಕೊಲ್ಬಿಡೋದು ಬರ್ತಾ ಕಾಣುತ್ತೆ ನಡಿ ಏನ ಏನ್ ಪೆಸಿಗೆ ಮರ್ಯಾವನ ನರಕ ಕೂಡ ನೋಡಿ
ಧರೆ ಧರೆ ದಿಲ್ಲ ನಾನಾ ಧರೆ ಧರೆ ಧರಿತೋ ಧರೆ ಧರೆ ದಿಲ್ಲ ತಕ್ಕರೆ ಕೆಡ್ತಕತೋ
ಮಗನು ನೋಡಲಿಕ್ಕೆ ಜಗದ ಜೀವಿಗಳಿಗೆಲ್ಲ ಪ್ರತಿನಿತ್ಯ ಕೆಲಕಾಲ ವಿಶ್ರಾಂತಿ ನಿಂತು ತಾನು ಅವಿಶ್ರಾಂತವಾಗಿ ದುಡಿಯಲು ನಡೆದಿಗಲು ವಿಶ್ವನೇತ್ರ. ಅದರಿಂದಾಗಿ ಎಂತು ಕಾಂತಿಗೊಂಡಿದೆ ನೋಡಲು ನಿಸರ್ಗ ದೇವಿಯ ಚಿತ್ರ. ಬಂದ ಮಾರದಲ್ಲಿ ಹೊತ್ತೊಯ್ತಿರುವ ಪುಷ್ಪದಂತೆ ಕಂಪನ್ನು ವೀಕ್ಷಿಸುವಂತೆ ಮುಖಪಿಗಳ ನವದಿಂಪನ್ನು ಪಾಲಿಸಿದೆ. ಅಭಾಣಾಂಗಣದಲ್ಲಿ ನಡೆದಿಗನು ವಿಶ್ವನೇತ್ರ. ಇದರಿಂದಾಗಿ ಎಂತು ಕಾಂತಿಗೊಂಡಿದೆ ನೋಡು ನಿಸರ್ಗ ದೇವಿಯ ಚಿತ್ರ. ಆದರೇನು ದೀನ ದಲಿತರ ಬಾಳಿನೊಂದು ವೃಕ್ಷಿತ್ರ. ಸಿರಿವಂತರಿಗೆ ಸಂತೋಷವನ್ನು ಉಂಟು ಮಾಡುವ ಈ ಸುಪ್ರಭಾತ ಬಡವರ ಬಾಳಿಗೊಂದು ಆಘಾತ. ಮುಂದಿನ ಯಾವುದೋ ರೀತಿಯ ಬಾಳಿನ ಭೀಕರದ ಸನ್ನಿವೇಶದ ಅರಿವಿಲ್ಲದ ಮಲಗಿರುವ ಬಡವರಿಗೆ ಮತ್ತೆ ಅರುಣೋದಯದಿಂದ ಪ್ರಾರಂಭವಾಗುವುದು ಅಶನ ವಸನಗಳ ವ್ಯಸನ. ಒಪ್ಪತ್ತು ಉಂಡು ನಿಪ್ಪತ್ತಾಗಿ ಮಲಗಿರುವ ಹೆಣ್ಣು ಹೆತ್ತ ಬಡ ಕುಟುಂಬಗಳ ಪ್ರದರ್ಶನ, ಅಂಗವಿಕಲರ ನಿದರ್ಶನ. ಒಂದೇ ಎರಡೇ ನೂರಾರು ಸಹಸ್ರಾರು. ಮಿತ್ರ, ನೀನಾಡುವ ಮಾತೊಂದು ಅಸಂಬದ್ಧದ ಅತಿರೇಕ. ಅಸಂಬದ್ಧದ ಅತಿರೇಕವಲ್ಲ, ಸತ್ಯದ ಪ್ರತೀಕ. ಆ ಅಂತ್ಯದಲ್ಲಿ ನಿಂತು ನೋಡಿದರೆ ಕಾಣ್ತಿದೆ ಬಡವರ ಜೀವನದ ಕಷ್ಟ ಕಾಣ್ತಾರೆ. ಉದಾಹರಣೆಗಾಗಿ ನನ್ನ ಜೀವನವನ್ನು ನೋಡುತ್ತಿದೆಯಲ್ಲ. ಬಾಳುವೆಯ ಬೆಟ್ಟದಲ್ಲಿ ಅದೆಷ್ಟೋ ಕಚ್ಚ ಕಾರ್ಪಣ್ಯಗಳ ಕಂಟುಗಳನ್ನು ಕಡಿಯುತ್ತಾ ನಡೆದರೂ ಸುಖದ ಸೀಮೆ ಸಿಗದಾಗಿದೆ. ಆ ಹಳ್ಳಕಂದಳದಲ್ಲಿ ಬೆಳೆದಿರುವ ಉಳಿಸಾಗಿ ಬೆಳೆದಿರುವ ತೆರೆಪಿಲ್ಲದೆ ಬರುವ ತೆರೆಗಳಿಗೆ ತೆಲೆವಾಗಿ ಮತ್ತೆ ತೆರೆ ಎತ್ತಿ ನಿಲ್ಲುವುದಿದೆ. ಅದರಂತೆ ನಾವು ಕಷ್ಟವನ್ನು ಸಹಿಸಲೇಬೇಕು. ಕಷ್ಟಗಳ ವಚನದಿಂದಲೇ ಸುಖದ ನವನೀತ ದೊರಕುವುದು. ಸುಖ ವಿಧಿಯ ವಿಸ್ತೃತ ವಿರಾಟ ವೈತರಣಿಯ ತಲೆಗಳಿಗೆ ಬಾಳನೌಕೆ ಕವಿದು ಒಯ್ದಾಡುತ್ತಿರುವಾಗ ಸುಖದ ದಡ ದೊರೆಯುವುದಾದರೂ ಎಂತ. ಬಾಳ ಕಡೆಯಲ್ಲಿ ಬರುವ ಸುಖ ದುಃಖಗಳ ಬೇರ್ದಳೆಗೆ ಹಿಗ್ಗದಲೆ ಕುಗ್ಗದಲೆ ನಾವು ನೌಕೆಯನ್ನು ಸಾಗಿಸಿಕೊಳ್ಳುವುದು ನೌಕೆಯ ಮುಖ್ಯ ಕರ್ತವ್ಯವಿಲ್ಲದೆ. ಸತ್ಯವೇ ಕೈಗೂಡಲು ಪರಿಸ್ಥಿತಿಯ ಅನುಕೂಲ ಬೇಡವೇ? ಕಾಲನ ಕೋಡಿಸಿರುವಂತೆ ಎಡೆಬಿಡದೆ ಬೀಸುತ್ತಿದೆ ಪ್ರತಿಕೂಲದ ಬಿರುಗಾಳಿ. ಇದಕ್ಕಂಡು ಬೆದ್ದರಿಯಂತೆ ಸಿದ್ಧಿವಂತರು ನಗೆನಗದ ಹಾಕುತ್ತಿಗಾರು ಕೈ ಚಪ್ಪಾಳೆ. ಈ ಎಸಿ ಬಾಳಿನಲ್ಲಿ ಈಸಿ ಸಾಕಾಗಿ ಸಾವಿಗಾಗ ನಿರಾಶ್ರಯ ಸರಕಿನ ಬೋಧನೆ ಜೀವನದಲ್ಲಿ ಇಷ್ಟೊಂದು ಅಧೀರತೆ ತರವಲ್ಲ ತರುಣರಿಗೆ. ಊರಲ್ಲಿ ಎಲ್ಲರೂ ಕ್ಷೇಮವಲ್ಲದೆ. ಎಲ್ಲರೂ ಕ್ಷೇಮ. ಆದರೆ ನನ್ನ ತಂಗಿಯ ಮದುವೆ ಬಗೆಹರಿಯದ ಬೆಟ್ಟವಾಗಿ ಪರಿಣಮಿಸಿದೆ. ಎಲ್ಲಿಯಾದರೂ ಒಳ್ಳೆಯವರ ನೋಡಿ ಶೀಘ್ರ ಮದುವೆ ಮಾಡುವುದು ಒಳಿತು. ನೀನು ಅನ್ನುವುದು ನಿಜ. ಆದರೆ ವರದಕ್ಷಿಣೆಯ ಕಿಚ್ಚು ಹೃದಯದೊಳಗಿನ ರಕ್ತವನ್ನೇ ಕಥಕಥನೆ ಕುದಿಸಿ ಮನೆಗೆ ಮಸಿಲೇಪಿಸಿ ಗತಿ ಕಾಣದ ಪತೀತನನ್ನಾಗಿ ಮಾಡುತ್ತಿರುವುದು. ನಿಜ. ಎಲ್ಲಿವರೆಗೆ ಜನಾಂಗವು ವರದಕ್ಷಿಣೆ ಭೂತದಿಂದ ಹೊರಗಡೆ ಬರುವುದಿಲ್ಲವೋ ಅಲ್ಲಿವರೆಗೆ ಅವಿವಾಹಿತ ತರುಣರಿಗೆ ಅನರ್ಥ ತಪ್ಪಿದ್ದಲ್ಲ. ದೇಶದ ಉನ್ನತಿಯೋ ಅವನತಿಯೋ ಎತ್ತ ನೋಡಿದ ಸಮಾಜದ ಗಿರಿಯಿಂದ ಧರೆಯ ಮೇಲೆ ದುಡುಕಿ ಸಾಗುತ್ತಿದ್ದಲೇ ವರದಕ್ಷಿಣೆ ವೈತರಣೆ. ಆ ವೈತರಣೆಗೆ ದಡಕ್ಕೆ ಸೇರಲು ಶಕ್ತಿ ಸಾಲದೆ ಅದೆಷ್ಟು ಬಡ ಕುಟುಂಬಗಳು ಮುಳುಗಿ ಬಾಳನೌಕೆಗಳನ್ನು ಸಾಧಿಸುತ್ತಿವೆ. ಕಲಿತವರಿಗೆ ಸಾಕಷ್ಟು ವರದಕ್ಷಿಣೆ ಕೊಡಲಾಗದೆ ಕಾಲನೆಲವನ್ನು ಸೇರಿದ ಮುದುಕನಿಗೆ ಮದುವೆ ಕೊಟ್ಟು ಮಾಡುವುದು. ಆ ಮುದುಕ ಪತಿ ತೀರದ ಮೇಲೆ ಅವಳು ಆದನು ಪರ್ಯಂತ ವಿಧವೆ. ಅಶೋಕ, ರೂಪ ಗುಣಗಳನ್ನು ಅಂತಸ್ತು ಸಂಪತ್ತುಗಳ ಪಾತ್ರಗಳಲ್ಲಿ ಅಳೆದು ನೋಡುವ ಅಂಗಡಿಯಲ್ಲಿಟ್ಟ ಹೊರಬಂಬ ವಸ್ತುಗಳಲ್ಲೂ ಇಂದು ಸುಂದರ ಶಬ್ದಗಳಿಂದ ಆದರ್ಶದ ಬಗ್ಗೆ ಉದ್ದುದ್ದ ವಾಕ್ಯಗಳಿಂದ ಮಾತನಾಡುವ ನೀನೇ ವರದಕ್ಷಿಣೆ ಇಲ್ಲದೆ ವಧುವಿನ ಕೊರಳಿಗೆ ತಾಳಿ ಕಟ್ಟುವೆಯಾ? ಉಳಿದಂತೆ ನಡೆಯದ ಮಾನವ ಮೂರ್ಖ ಮಾನವನಾದ ಸಂತ ಹೆಣ್ಣು ಹೆತ್ತ ತಂದೆ ತಾಯಿಗಳ ಕಷ್ಟದ ಕಣ್ಣೀರಿನಲ್ಲಿ ನಿಂತು ಬರುವ ಆ ಎಸಿ ವರದಕ್ಷಿಣೆ ನನಗೆ ಆಸೆ, ನನಗೆ ತಿಳ ಮಾತ್ರವಿಲ್ಲ. ನೀನು ಅನ್ನಗಾವ ಭಾವಿಸಿದ್ರೆ ನಿನ್ನ ಕೈಯ ಕೈಯಲ್ಲಿ ನಿನ್ನ ಸಂಬಂಧವನ್ನು ಬೆಳೆಸಬೇಕೆಂದು ಕಲ್ಪನೆಯ ಪುಷ್ಪಗಳಿಂದ ಕಟ್ಟಿದ ಮಾತಿಗೆ ಮಾಲೆಯಲ್ಲವಷ್ಟೇ ಈ ನಿನ್ನ ಮಾತು. ವ್ಯರ್ಥವಾಗದ ತರ್ಕದ ತೊಟ್ಟಿಲಲ್ಲಿ ಮನವೆಂಬ ತೊಟ್ಟಿಲ ಮಗುವನ್ನು ಇಟ್ಟು ತೂಗದೆ ಹೋಗ್ಬೇಕು ಈ ನನ್ನ ಸಂಬಂಧಕ್ಕೆ. ಆಗಲಿ, ಕತ್ತು ಹರನ್ನು ಹೊರೆ ಕೊಡಲು ಸಿದ್ಧನಾದಾಗ ಭಕ್ತನ
ಮೂಢನಾದವನು ಕಣ್ಣು ಮುಚ್ಚಿಕೊಂಡಿದ್ದರೆ ಹಾಲು ಗೆಜ್ಜಿನ ಬಳಿಯಿಂದ ನೊರೆ ಹಾಲು ಕುಡಿಯದ ತಿಳಿಗೇಡಿ ತುಳಸಿ ಅಂದರು ತಿಳಿಯದ ಬಾಲಕರು ಕೂಡ. ನಡೆ, ಈಗಾಗಲೇ 10 ಗಂಟೆ ಆಗ್ತಾ ಇದೆ. ಊಟ ತೀರಿಸಿಕೊಂಡು ಸಮಾರಂಭಕ್ಕೆ ಹೋಗೋಣ. ಹಾ, ನಾನು ಇಂದು ರಾತ್ರಿ ಮೇಲಿಂದ ಊರಿಗೆ ಹೊರಡುವೆ. ಆದಷ್ಟು ನೀನು ಹೋದ ನಂತರ ಒಂದು ಫೋನ್ ಮಾಡಿ. ಹಾಗಾದ್ರೆ ಒಬ್ಬರು ಅನ್ವಲ್ರು ನನ್ನ ಹಾಕ್ಸೋಣ ಜಾತ್ರೆಗೆ ಮೊನ್ನೆ ಹತ್ತನೇ ವ್ಯಾಪಾರ ಮಟ್ಟಿ ಮುಂಜಾನಿಂದ ಸಂಜೆ ತನಕ ಗಲ್ಲಿ ಗಲ್ಲಿ ತಿರುಗಿದ್ರು. ಕ್ಯಾ ಹೈ ಮೇರಾ ನಸೀಬ್ ಮೇ ನಹಿ ಹೈ ಅಚ್ಚ ನಹಿ. ಅಲ್ಲ, ಇದು ಬಡಗಾರ್ದು ರಾಮಣ್ಣ ಬಳಿ ವ್ಯಾಪಾರ ಇಟ್ಬಿಟ್ಟೈತಿ. ಆಮೇಲೆ ಅದು ಕುರುಬುರ್ದು ಬಸಪ್ಪ 1 ಲಕ್ಷ ರೂಪಾಯಿ ಟೆಂಡರ್ಗೆ ಹಾಕಿ ಅದು ಬಳೆ ವ್ಯಾಪಾರ. ಆಮೇಲೆ ನಮ್ಮ ತೆಂಗಿನಕಾಯಿ ಸೋಮಾರಿ ತೆಂಗಿನಕಾಯಿ ಇದು ಫೋಟೋ ಹೊಡೆದ್ಬಿಟ್ಟು ನಮ್ದು ಮುಗಿಲಿಗೆ ಇಂಥದ್ದು ವ್ಯಾಪಾರಕ್ಕೆ ನಮ್ದು ವ್ಯಾಪಾರ ನಷ್ಟ ಆಗಿ ನಮ್ಮ ಹೆಂಡತಿ ಮರ್ಕರ್ ಖಾನೆಗೂ ತರಸ್ ಸೋನೆಗೂ ತರಸ್. ಅಂತ ಕೊರಿ ಹೇ ಆಕೆದು ದಿಲ್ ನಮ್ದು ದಿಲ್ ಆಕೆ ಮೇಲೆ ಐತೆ, ಆಕೆದು ಯಾರ ಮೇಲೆ ಐತಿ ಯಾರಿಗೋ ಗೊತ್ತು. ಆಮೇಲೆ ಒಕ್ಕತ್ತು ಹೋಗ ಈ ಮುಡ್ಸೂರವ್ರ ಒಂಡಲ್ಲಿಂದ ಒಂದು ಕುರ್ಬುರ್ದು ಓಣಿ ಹೋಗ್ಬಿಟ್ಟು ಅಲ್ಲಿ ಕಾಗಡ್ಡೆ ಇರೋ ಮುಂದೆ ಕಾಲು ಮುರಿದೈತೆ, ಅದಕ್ಕೂ ಬಳೆ ಹಾಕಿ ಅದು ಮಹಾಲಕ್ಷ್ಮಿದು ಮನ್ನ ಬರ್ಕೊಂಡು ಕುಂತೈತೆ, ಅದಕ್ಕೂ ಬಳೆ ಹಾಕಿ ಹಿಂಗೆ ಮುಡ್ಸೂರವ್ರು ನೋಡಿ ಹಂಗೆ ಸಿಕ್ಕೊಂಡವ್ರು ಹೋಗಿ ಹಿಂಗೆ ಮಕ್ಕೊಂಡವ್ರು ನೋಡಿ ನಿಮಗೆ ಬಂದ್ಬಿಡೋದು ಜಾಂಗೆ ಮಕ್ಕಳು ಹೋಗಯ್ಯ. ಎಲ್ಲ ಯಾಕುದಾ ಆ ಗೋರಿಗೆ ನಮ್ದಿಗೆ ಬೀಬಿ ಮಾಡ್ಬಿಡಿ, ನಿಮಗೆ ನಮಸ್ಕಾರ ಮಾಡ್ತಾವು. ಬಡೇ ಬೇಕಂದ್ರಮ್ಮ ಬಡೇ बड़े मेरे सपनों का राजा, मेरे दिल का राजकुमार, मैं तो उसकी दीवानी बनूं, उस पे आने लगा मुझको करती हूँ ಡಾಕ್ಟರ್ ಹೇಳಿದ್ದು ಹಾಲನ್ನ ಹಳೆ ನಾಯಿ ಅನ್ನ ಸರೋಗ್ಬಿಡ್ತು. ಅಲ್ಲ ನಿಮಗೆ ಬೇಕಾಗಿತ್ತೇನು? ಅಲ್ಲ ನಮ್ದಿಗೆ ಭಾಷೆ ಅಂತದ್ದು ಇಡು ಅಂದ್ರೆ ಬಾಳೆ ಹಾಕ್ತಾವ್. ನಿನಗೆ ಯಾರು ಪಟ್ಟಕೋದು ನಮ್ಮ ಕಡೆ ಭಾಷೆ ಮಾಡ್ಬಿಡ ಚೀಲ ತುಂಬಿಟ್ಟಿನಿ ಅಂದ್ರೆ ಚಂದ ಚಂದ ಮಾಫ್ ಕರು ಎಷ್ಟು ದಿವಸ ಒಳಗೆ ಜಾತ್ರಾಗ ಸಿಕ್ಕ ಹಾಕ್ಬಿಟ್ಟು ಯಾವ ಒಣಗೆ ಏನಾಯ್ತು ಎಲ್ಲ ಬೇಕಲ್ಲಿ ಹಾಸ್ಬೇಡ. ಇಲ್ಲ ರಿವರ್ಸ್ ಹಾಕ್ತಾವ್. ನೀನ್ ರಿವರ್ಸ್ ಹಾಕು, ಡಬ್ರ ಹಾಕು, ಶಿರ ಹಾಕು, ಆದ್ರೆ ಜಾಡಿಸಿ ಮಾತ್ರ ಹಾಕ್ಬೇಡ. ಯಾಕಂದ್ರೆ ನೀನು ಹೊಡಿ ಹೇಳ್ತೈತಿ ಹೊರಗೆ ಜಾಡಿಸಿ ಮತ್ತೆ ಗುದ್ದು ಬಿಡ್ತೀನಿ. ಅಂದಂಗೆ ಚಂದ ಚಂದನ ಬಳಿತೆ. ಏ ಗೋರಿ ಅಂದ್ರೆ ಬಿಡ್ತೇನೆ ಗೌರಿಗೂ ಬಾಯಿ ಗೋರಿ ನೈ ಸುವರ್ के बच्चे गौरी. ಅಲ್ಲ ನಮ್ದು ಇಲ್ಲಿಗೆ ನಾಟಕ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ಮತ್ತೆ ನೀವು ಗೋರಿ 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 ಕಳಿಸ್ಬೇಕು ಮನೇನ ಚಂದ ಮಾತಾಡು ಗೋರಿ
ಅಂತ ಓ, ಹೌದಾ? ಬೇಡ ಏ, ಬೇಡ. ಇದು ಹೇ ಇದು ಬಾಹುಬಲಿ ಬಲಿ ಬಾಹುಬಲಿ ಹಾ. ಕೆಂಪ್ ಕೆಂಪ್ ನಿಮ್ಮಂಗೈತಿ ನೋಡ್ ಸಾಬ, ಯಾವುದಲ್ಲ ಕೇಳು. ರೊಕ್ಕದ ಮಾರಿ ನೋಡ್ಬೇಡ. ಚಂದಾಗಿ ಮುದ್ದಾಡಿ. ಗೊತ್ತಿಲ್ಲ ಬಾಯ್ ನಮ್ದು ರೊಕ್ಕ ಏನೇ? ಬಳಿ ನೀ ಏನೋ correct ಇವತ್ತು ನಾಳೆ ನಿನ್ನಂಗ್ ವ್ಯಾಪಾರ ಮಾಡೋರು ಯಾರಾದ್ರೂ ಹೇಳ್ಬೇಡ. ಓ? ಯಾಕೆ ನಾನು ದೇವ್ರಂತ ಮನುಷ್ಯ ಏನ್ ಮಾಡೋದು ಅಲ್ಲ ಇಂಗ್ಲಿಷ್ ಹಾಕ್ತಾವ ನೋಡ ನಿಂದ್ರ ಶಾಖ ಕುಂದ್ರ ಶಾಖ ಆಟ ಕೆಡಿಗೆ ಹಾಕು. ಅದು ಜ್ಞಾನ ಚಂದನ ಚೆನ್ನಾಗಿಲ್ಲ ಅಲ್ಲ ನಿಮ್ದು ಬಿರುಸೆ ಕೈ ಬಿರುಸೆ ಅದಕ್ಕೆ ಸ್ವಲ್ಪ ನಾಡಿ ಸಡಲ್ ಮಾಡ್ಬೇಕಾಗ್ತದೆ ಬಿರುಸ ಅನ್ನೋದು ಎಲ್ಲ ಬೇಕಾದ್ರೆ ಹಿಚ್ಕಾಕ ಬಿರುಸ ಅನ್ನೋದು ಎಲ್ಲರ ಹೆಣ್ಮಕ್ಳ ಕೈಗೆ ನೋಡಿ ಇಲ್ಲ ಹಿಂಗಾಗ ನಿಮ್ಮ ಅವ್ನು ಸುಣ್ಣ ಹಾಕ್ಸೋರ್ನಾಗೆಲ್ಲ ಕೈ ಹೊಡಿದು ಬಾಯ್ ಏನ್ ಮಾಡೋದು ಇದು 90 ರೂಪಾಯಿಗೆ ಡಿಸೈನ್ ಆಗೈತೆ ಹಾಕಿ ಹಾಕಿ ಮುರಿದೋದ್ರೆ ಯಾರು ಕೊಡ್ತಾರ ನಿಮ್ದು ನೋಡಿ ಹಾಕ್ಬೇಕಲ್ಲ ಗೋರಿದು ಏನೇ ಕೈ ನೋಡಿ ಹಾಕ್ತಾವ ಗೋರಿದು ಬಾಯ್ ಅವ ಕೈ ನೋಡಿ ಹಿಚ್ಚಕ್ಕೆ ಹಾಕ ನೀ ಎಲ್ಲೋ ಹಿಚ್ಚಕ್ಕೆ ಎಲ್ಲೋ ಹಾಕ್ತಾನಂದ್ರೆ ಹೆಂಗ ಏನ್ರ ಹೆಣ್ಮಕ್ಳಿಗೆ ಬಳಿ ಇಟ್ಟಿ ಇಲ್ಲ ಮುಂದೆ ಏರಿಸ್ತಾರ ಏನು ನೋಡಕಲ್ಲ ಬೇಕಾದ್ರೆ ನಮ್ದು ರೇಣುಕಾ ಕೇಳಿ ಹೆಂಗ ಆಗ್ತಾವ ಬಳಿ ಏನ ರೇಣಕ ಹೆಂಗ ಆಗ್ತಾವ ಕೇಳಿ ಮೆತ್ತಗೆ ಆಗ್ತಾವ ನಾವು ಮೆತ್ತ ಮೆತ್ತ ಹಾಕಿ ನಮ್ದಿಗೆ ಕೊಟ್ರ ಮುಂದೆ ಕೇಳು ಹೌದಲ್ಲ ಇನ್ನೊಂದಿಬ್ರಿಗೆ ಹಿಂಗ ಇಡಸ ಕೈಯಾಗ ಬರ್ತಾವ ಇರ್ಲಿ ಎಲ್ಲರದು ಸ್ಪೆಷಲ್ ಇಲ್ಲೇ ಬೇರೆ ಸ್ಪೆಷಲ್ ಹಾಕ್ತಾವ ಬರ್ರಿ ಹಾಕೇ ಬಿಡ್ತಿ ಹಾಕ್ರಿ. ಅಲ್ಲ ಬರೋದು ಬಾ ನಂಗೆ ಒಂದೇಕ ಮಾತು ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿದ್ರು 1 ರೂಪಾಯಿ ಭೀ ಮಿಲ್ತಾನೆ ಹಿಂಗೆ ನಮ್ದು ವ್ಯಾಪಾರ ಆದ್ರೆ ನಾವು ರೂಪಾಯ ಕಬ್ಬು ಜಮಾ ಹೋಣ ನಮಗೆ ಮದುವೆ ಕಬ್ಬು ಹೋಣ ಆದ್ರೆ ನಮಗೆ ಸಹಾಯ ಮೇಡಮ್ ಮದುವೆ 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 ಹಾಗೆ ಹಂಗೆಲ್ಲ ತಡ ಮಾಡ್ಕೊಂಡು ಅನ್ನಿಸ್ತಾನ ನಾವು ಎಲ್ಲಿ ನೋಡು ಮದುವೆ ವಯಸ್ಸು ಎಲ್ಲೆಲ್ಲಿ ಸೊಗಸು ಕಣ್ಣು ಕಣ್ಣು ಯಾರ ಕನಸು ಎದೆಯ ಮನಸ್ಸು ನನ್ನ ಕೊಡಿಸು ನನ್ನ ಪ್ರೇಮಿಸು ಆದ್ರೆ ನಿಮಗೂ ಇನ್ನೂ ಶಾದಿ ನೈ ಆಗಿತ್ತು ಬರೋದು ಬಾ. ಆಗಿತ್ತು ಒಂದು ಅದು ಮೊನ್ನೆ ಕೊರೋನಾ ಬಂತಲ್ಲ ಕೊರೋನಾ ಬಂದು ನಮ್ದು ಬಿಬಿ ಮರ್ಗೆ ಸೋತೋದು ಕೊಟ್ಟಕ್ಕಂತ ಶಿವಮರಸೆ ಅಯ್ಯೋ ಪಾಪ ಅಲ್ಲ ಇನ್ನೊಂದ್ರಿ ಹೇಳಿ ನೋಡಿ ಮದುವೆ ಮಾಡ್ಕೋಬೇಕು ಜಮ್ಮು ಕಟ್ಟಬೇಕಂದ್ರೆ ಅಲ್ಲ ನಮ್ಮದು ಕೈಯಾಗ ಏನೈತಿ ಎಲ್ಲ ದೇವ್ರದ್ದು ಹಾಕ್ಮೆ ನಮ್ದು ಹಾಕ್ಬೇಕೆ ಹಾಯ್ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರ ಸ್ವಲ್ಪ ಇವತ್ತು ನಾಳೆ ಹೆಣ್ಣಂದ್ರೆ ಪ್ಯಾಟೆಕ್ಸ್ಗೂ ಹಣ್ಣಾಗಿದ್ದು ಒಟ್ಟಿನಲ್ಲಿ ದುಡಿದು ಹಾಕಕ್ಕೆ ನೀವು ಒಪ್ಪ ನೋಡಿ ಕಟ್ಟಿದ್ರ ಆತ ನೋಡ ಹಾಕ್ತೀನಿ ಹುಷಾರಾಗಿ ಹೊಡ್ಕೊ ನೀವು ಹೊಡ್ಕೋಬೇಡ ನಾ ಹೊಡ್ಕೊಂಡು ಅಲ್ಲ ನಿಮ್ದು ಹೊಡ್ಕೊಂಡು ಹೋದ್ರೆ ನೋಡ್ಕೊಂಡು ತಿನ್ನಕತ್ ನಮ್ದು ಹೊಡ್ಕೊಂತ ನನಗೆ ತ್ರಾಸ ಆಗಲ್ಲಪ್ಪ ನಿಂದ ಬಾಯ್ ಕೈ ಕೊಡು ಏನಿರ್ತಪ್ಪ ಈಗ ನಾ ಸ್ವಲ್ಪ ಕೈಗೆ ಕಡಿತಿ ಏನ ಸಿಪ್ಪಳತ್ತ ಚಂದ ಗಸ್ ಗಸ್ ತಿಕ್ಕಿ ಹಾಕಿದ್ರೆ ಅದೇ
ನಮ್ದು ನಾಡಿ ಸಡ್ಲಾಗಿ ನಿಮ್ದು ಸೊಡ್ಲಾಗಿತ್ತಲ್ಲ ಹೊತ್ತು ನಮ್ದು ಸೊಡ್ಲಾಗಿ. ಇಲ್ಲಪ್ಪ ನನ್ನ ಗಂಡ ಚಿಕ್ಕೊಂಡ ಹೋಗ್ಯಾನ ಸಿಕ್ಸ್ಕೊಂಡ ನಿಮ್ಗೆ ಸುಮ್ಕುಂದ್ರು ಮಾಸ್ತರ್ ಇವಂದು ತ್ರಾಸ ನನಗ ತಡೆಯಕ್ಕೆ ಹೋಗ್ಬೇಕು ನೀನು ಹುಡುಕ್ ಕೂತ ನೀನ್ ಯಾವ್ದ್ರ ಏ ಮಾರಾಯ ಯಾಕೆ ಮೈಕೈ ಹಿಚ್ಕಾಕ್ತೋ ಯಾವ್ದ್ರ ಹೆಸರು ಮೈಕೈ ನೋಡಿ ಇಲ್ಲ ಏ ಗೊರಿಗ ಬಾಯ್ ಹಾ ನಿಮ್ದೇನದು ಬಾಯಿ ಐತೆ ಅಲ್ಲ ಮೊಸರದು ಗಡಿಗೆ ಐತೆ ಹಿಂಗ ಅರ್ಸ್ತಾವ ನಿಮ್ದು ಇನ್ನೊಂದಿಬ್ರು ಹಿಂದೆ ಇಡ್ಸ್ಕೊತ ಬಾ ನಮ್ದಿಗೆ ಹಿಂಗಾಕ್ ಮಾವ ಹಂಗಾಕ್ ಮಾವ ಹಿಂಗಾಕ್ ಮಾವ ಅಂತ ನೀನೇ ಹಿಂಗೆ ಹೆಗರ್ಲಾಗ್ತೀಯಲ್ಲ ಗೊರಿಗ ಬಾಯ್ ಏ ನೀ ಹೇಳೋದು ಹೆಚ್ಚ ನಾ ಕರೆಯೋದು ಹೆಚ್ಚ ಕರೀಲೆ ಮಾಮ ನಾ ಎತ್ತಕತ್ತ ನೀ ಎತ್ಕೊಡು ನಮ್ದು ಮಾಮ ಅಂದ್ರೆ ಮ್ಯಾಕ್ ಹೋಗ್ತಾವ ಗೊರಿಗ ಬಾಯ್ ಏನ್ ಮಾಡೋದು? ಬೇಡ ಇನ್ನೊಂದು 3 ತಾಸು ಬೇಡ ನಿಮ್ಮದಕ್ಕೆ ಹಾಕ್ಸಿದ ಅಲ್ವೇ ನಮ್ದಿಗೆ ಚಾರ್ಜ್ ಐತಿ ನಮ್ದಿಗೂ ಚಾರ್ಜ್ ಆಗೈತೆ ಬೇಡ ನಿಮ್ದಿಗೆ ಹಾಕ್ತಾವ ಹೌದು ಸ್ವಾಮಿ. ಅಲ್ಲ ನೀ ಏನು ಬಳಿ ಹಾಕಮ್ಮ ಇಲ್ಲ ಈಗ ನೀ ಬಳಿ ಹಾಕಿದ್ರೆ ಅಷ್ಟೇ ನೋಡು ಮುಂದಿನ ಕೆಲಸ ಹಾಕ ಇದೆ ಮಾತ सर की जो सबसे हो धीरे धीरे पागल हो में धीरे धीरे तेरी चुनरिया दिल ले गई
ಪ್ಯಾಟೆತ್ ಮಾತಾಡ ಯಾಕ್ಲೇ ಸಾಬ ಏನಪ್ಪ? ಎತ್ತರ ಬೆಳೆದ ಜೀವ ಸಿಕ್ಕ ಜೋಕರ್ ಇದ್ದಂಗೆ ನೋಡಪ್ಪ ನೀನು ಹಾ 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 ನಿನ್ ಪ್ಯಾಂಟ್ ಹೇಳಲೆ ನನ್ನ ಪ್ಯಾಟ ನೀನು ಲುಂಗಿ ನೋಡ್ಕೊ ಫಸ್ಟ್ ಕಾಲ್ ನೋಡಿ ಲುಂಗಿ ನೋಡಲಿ ನಿನ್ನ ಕಾಲ್ ನೋಡಲ್ಲಿ ಅಲ್ಲ ಹಾ, ಹೇಳ. ಹರೀಶಪ್ಪ ಹೋದ್ ಮುಂದೆ ಬರ್ಬಿಡ ನೀನು ಏ, ನಾನೆಲ್ಲಿ ಹೋಗಿ ನೋಡಿ ಇಲ್ಲೇ ಇದ್ದೀನಿ ಓ ಚಾಟಿ ಅಚ್ಚ ನಹಿ ನಿಮ್ಗೆ ನೀವು ಮಾಡಿದ್ರೆ ನಮ್ದು ದೇವೇಂದ್ರ ದಿನ ರೊಟ್ಟಿ ಬ್ರೆಡ್ ಹಾಕಿ ನಾಯಿಗಳು ಸಾಕ್ಸಾವ ಅವು 10 ನಾಯಿ ತಂದು ನಿಮ್ದು ಕಿತ್ತಿಸ್ತಾವ ಬೇಡ ನೀನು ನಮ್ದು ಮುಸಲ್ಮಾನ್ ನಮ್ದು ವಾಸನೆಗೆ ನಮ್ದು ಮಸಾಲೆ ಸೇರ್ತಾವ ಬರೀಸಪ್ಪ ಏನಪ್ಪ ಅಪ್ಪು ಹೋಗ್ತಾವ ಸಲ್ವೆ ಅಪ್ಪು ಹೋಗ್ತಾವ ಸಲ್ವೆ ಆಮೇಲೆ ನೋಡ್ಕೊಂತಾವ ಸಲ್ವೆ ಸಲ್ ತಗಡಕ್ಕೆ ಸಲ್ ಅಲ್ಲೇ ಇವನ ಕಣ್ಣ ಗೌರಿ ಮೇಲೆ ಇದ್ದಂಗೆ ಕಾಣದತ್ತೆ ಅಂದ್ರೆ ಒಂದೇ ಹೂವಿಗೆ 2 ಗುಂಗಾಡಿ ಗಟ್ಟಿ ಬಿದ್ದಂಗೆ ಆಗಿ ಆಗಲಿ ಇವತ್ತು ಅಶೋಕ ಮನೆಗೆ ಹೋಗ್ಬೇಕಾಗತ್ತೆ ಬಂದ ಮೇಲೆ ಶಿರ್ ಕರಾಮ್ ಕಾಸಿಂ ಸಾಬ ನಿನ್ನ ಸೀರೆ ಕಂಡು ಓಡಂಗ್ ಮಾಡಿದ ಗೌರಿನ ಗಂಟೆ ಕೇಳಿದ್ರೆ ನನ್ನ ಹೆಸರು ಗೌರಿಸನೆ ಅಲ್ಲ ಪಪ್ಪೀದೆ 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 ಪಾರೋಲ ಅಕ್ಕಿಗಳಾಗದಲ್ಲಿ ಬರ್ತಾರಂತೆ ಮತ್ತೆ ಬಾಜಿ ಅವರು ರಾಜವರು ಎಂತಾದ್ರೂ ಕಾಯಿ ವರ್ಷ ಬರ್ತಂತ ಒಳಗೆ ಹೋಗ್ಯಾರ ನಾ ಬಂದಿಲ್ಲ ಬರ್ತಾರೆ ಮತ್ತೆ ನಡೆ ಹೆಂಗಿರು ಗಿರಿಮಂಗಲಗೌಡ ವೇದಿಕೆ ಬರಬೇಕು. ಪಪ್ಪನಗೌಡರಿಗೆ ವೈದ್ಯ ಹಿರಣ್ಣಗೆ ಮಾಲಾರ್ಪಣೆ, ಗೋವಿಂದ ಅವರಿಗೆ ಮಾಲಾರ್ಪಣೆ, ಹನುಮಂತ ಇವರಿಗೆ ಮಾಲಾರ್ಪಣೆ, ಇವರೆಲ್ಲರ ಪರವಾಗಿ ದಯವಿಟ್ಟು ಇಬ್ಬರು ಮಾತಾಡಬೇಕಂತ ನಾನು ಕೋರ್ತಾ ಇದ್ದೀನಿ. ಎಲ್ಲ ಮಾಲಾರ್ಪಣೆ. ಪಂಪನಗೌಡರು ಒಳ್ಳೆ ಕಲಾಭಿಮಾನಿಗಳು. ಅವರು ಸುಮಾರು ನಾಟಕಗಳು ಆಡಿದ್ದಾರೆ, ನಾನು ನೋಡಿದ್ದೀನಿ. ಅವ್ರು ಇನ್ನೂ ಬಿಫೋರ್ ಮದುವೆ ಆಗೋದಕ್ಕೆ ಮುಂಚೆಗೆ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಿದ್ರು. ಅವ್ರ ತಂದೆ ಗಿರಿಯಗೌಡರು ಅಂತ ಅವರು ಕೂಡ ಅದ್ಭುತ ನಟರು. ಅವರು ತಮ್ಮ ಕಾಲದಲ್ಲಿ ಚಳವಳಿಕೆಯಲ್ಲೇ ಇರ್ತಾಯಿದ್ರು ನಾಟಕ ಆಡೋಕ್ಕಾಗಿ. ದಯವಿಟ್ಟು ಯಾರತ್ತೆ ಒಬ್ಬರು ಅತಿಥಿಗಳು ಮಾತಾಡಬೇಕಂತ ನಾನು ಕೇಳ್ತೀನಿ. ಕಲಾಭಿಮಾನಿಗಳಿಗೆ ಶರಣಾರ್ಥಿಗಳು. ವಿಷಯ ಇಷ್ಟೇ, ಮಾತಿಗೆ ಅವಕಾಶ ಕಡಿಮೆ. ಆದ್ರೂ ಚೇಳುಗುರಿಕಿ ಗ್ರಾಮದಲ್ಲಿ ಈಗಿನ ಬರಗಾಲದಂಥ ಪರಿಸ್ಥಿತಿಯಲ್ಲಿ ಈ ಎಲ್ಲ ಕಷ್ಟ ನಷ್ಟಗಳಿಗೆ ಎದೆಗೊಟ್ಟು ನಾಟಕ ಇಟ್ಟುಕೊಂಡು ಅಭಿನಯಿಸಿರ್ತಕ್ಕಂಥ ಕಲಾಭಿಮಾನಿಗಳು, ಕಲಾವಿದರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಾವು ಕೂಡ ಶಾಂತ ರೀತಿಯಿಂದ ಕುಳಿತುಕೊಂಡು ನಾಟಕ ನೋಡ್ತಾ ಇದ್ರಿ, ಇದು ಹೆಚ್ಚಿನ ಸಂತೋಷದ ವಿಷಯ. ಈಗ ನನ್ನ ವೈಯಕ್ತಿಕ ಕಾಣಿಕೆಯಾಗಿ ಈ ನಾಟಕದ ಕಂಪನಿಯವರಿಗೆ 2,000 ರೂಪಾಯಿಗಳನ್ನು ಕೊಡ್ತಾ ಇದ್ದೀನಿ. ಎನ್ ಮಲ್ಲಿಕಾರ್ಜುನ್ ನಮ್ಮ ಸಂಘದ ಪರವಾಗಿ ನಮ್ಮ ಮಾವನವರಿಗೆ ಹೃತ್ಪೂರ್ವಕ ವಂದನೆಗಳು. ದಯವಿಟ್ಟು ಕಾರ್ಯಕರ್ತರಲ್ಲಿ ಬರಬೇಕು. ಆಮೇಲೆ ಮತ್ತೆ ಯಾರಾದ್ರೂ ಪಪ್ಪನಗೌಡರು ಮಾತಾಡಿದ್ರೆ ಬೇಸಿತ್ತು ಒಂದೆರಡು ಒಂದೇ ಒಂದು ಮಾತು ಮಾತಾಡ ಸರ್. ವಂದನೆಗಳು ತಮಗೆಲ್ಲರಿಗೂ. ಈಗ ಕುಬೇರ ವೇದಿಕೆಗೆ ಬರಬೇಕು. ಗೋವಿಂದಪ್ಪನವರು ಕಲಾ ಪ್ರೋತ್ಸಾಹಕರಾಗಿ 5,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳು. ಹೊಸಮನೆ ಭೀಮನಗೌಡರು ವೇದಿಕೆ ಮೇಲೆ ಬರಬೇಕು. ಕೇಣಿ ಬಸಪ್ಪ ವೇದಿಕೆಗೆ ಬರಬೇಕು ದಯವಿಟ್ಟು. ಎಚ್ ಶಶಿಧರಗೌಡ ವೇದಿಕೆ ಬರಬೇಕು. ನಾಗರಾಜ ಹುಬ್ಬಳ್ಳಿ
ಆಮೇಲೆ ಬಾಳನಗೌಡರು ದಯವಿಟ್ಟು ವೇದಿಕೆಗೆ ಬರಬೇಕು. ತಿಪ್ಪೇರುದ್ರ, ಹುಬ್ಬಳ್ಳಿ ನಾಗರಾಜ್, ಕುಬೇರ ದಯವಿಟ್ಟು ಬೇಗ ಬರಬೇಕು, ಯಾಕಂದ್ರೆ ಸನ್ಮಾನ. ಶಾಮಿಯಾನ ಮಲ್ಲಿಕಾರ್ಜುನ್ ದಯವಿಟ್ಟು ವೇದಿಕೆಗೆ ಬರಬೇಕು, ಅವರಿಗೆ ಸನ್ಮಾನ. ಅವನು ಶಾಮಿಯಾನ ಮಲ್ಲಿ ಅಂದರೆ ಕಾರ್ಯಕರ್ತ ಅಂತ ಅನ್ಕೋಬೇಕು. ಆ್ಯಕ್ಚುಲಿ ಅವನು ಸನ್ಮಾನಕ್ಕೆ ಅವನಿಗೆ ಇಷ್ಟ ಆಗಲ್ಲ, ಆದ್ರೂ ಕೂಡ ನಾವು ಬಲವಂತವಾಗಿ ಮಾಡ್ತಾ ಇದ್ವಿ. ದಯವಿಟ್ಟು ಕುಬೇರ ಮುಟ್ಟಿದ್ರವ ಮುಟ್ಟತ್ರೆ. ಓಂ ತದೇವ ಲಗ್ನಂ ಸುದನಂ ತದೇವ ತಾರಾಬಲಂ ಚಂದವನಂ ತದೇವ ವಿದ್ಯಾವಂತಂ ದೇವ ಗರುಡ್ವರಾಮೇ ಮಾಂಗಲ್ಯಂ ತಂತು ನಾನೇನ ಮಮ ದೇವನ ಹೇತುನಾಂ ಕಂಠೆ ಭಕ್ತಾಮಿ ಶುಭಗೆ ತಂ ದೇವಂ ಶರದಂ ಶತಂ. ಬನ್ನಿ ಬನ್ನಿ, ಅಶೋಕ್ ಸ್ನೇಹಿತರು ಬಂದಾರ, ಕೊಡ್ರಿ. ಅಡಿಗೆ ಕೂಡ ಬಂದ್ರ ಅಜಾಂಬರ್ ಕೂಡ ಬಂದಾಗ ನಿಬ್ಬರು ತಾನು ಒಬ್ಬನೇ ಬಂದ ನೋಡ್ರಿ. ದಾಂಪತ್ಯದ ಆನಂದದಲ್ಲಿ ಕಾಲಿಟ್ಟಿರುವ ಆತ್ಮೀಯ ಸ್ನೇಹಿತ ಬಹಳ ಬಂಗಾರವಾಗಲಿ. ನಾನು ಅಶೋಕನ ಸ್ನೇಹಿತ, ಆತ್ಮೀಯ ಗೆಳಯ. ವೃತ್ತಿಯಲ್ಲಿ ಡಾಕ್ಟರ್ ಅಶೋಕನ ಸಹಾಯದಿಂದ ಇಂದಿರಾನಗರದಲ್ಲಿ ಹೌದಲ್ಲ ಆರೋಗ್ಯ ಮುಸುಡಿ ಇವರು ಕುಡಿ, ನೀರ್ನಾಯ ಕಂಡು ಕುಡಿ, ಕೌದಾಯ ಕಂಡು ನಡಿ. ಅಂದಾಗೆ ಅವರ ಹೆಸರು ಕೆಂಪೇಗೌಡ ಅಂತಾರೆ. ವೃತ್ತಿಯಲ್ಲಿ ಇವರ ಹೆಸರು ಕೆಂಪೇಗೌಡ. ವೃತ್ತಿಯಲ್ಲಿ ದಾಂಪತ್ಯೀಕರಣ ಕಾಣ್ತೀವಿ. ವಸಂತ, ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ. ಎಲ್ಲರೂ ಮದುವೆ ಊಟವನ್ನು
ಮುಗಿಸ್ಕೊಂಡು ಹೋಗಬೇಕಾಗಿ ವಿನಂತಿ. ಸರ್ವಾಂಗದ ಮೇಲೆ ಪಂಚಬಾಣನ ಪುಷ್ಪವೃಷ್ಟಿ. ದೂದಿದೆ ಕಂಡು ಸರಿಸುತ್ತೋತ್ತಮನ ಸುಂದರ ಸೃಷ್ಟಿ. ಎಷ್ಟು ಯತ್ನಿಸಿದರೂ ಕೇಳದೆ ಮನವೆಂಬ ಮರ್ಕಟ ಹಾಕುತ್ತಿದೆ ಗಂಗಾಳ ಮೇಲೆ ಕಾಮದೃಷ್ಟಿ. ಎಂತದವ ಸೌಂದರ್ಯ, ಒಮ್ಮೆ ನೋಡಿದರೂ ಮತ್ತೊಮ್ಮೆ ನೋಡಲೇಬೇಕೆನಿಸುತ್ತಿದೆ ಆಂತರ್ಯ. ಮರದ ಅಪ್ಪನೇ ಅಲ್ಪವಿ ಅವಲೆಯದಿರು. ಅಶೋಕನ ಸೋದರಿಯ ಪತಿ ತೀರಿದರೂ ಕಂಡವರ ಕೈ ಹಿಡಿದು ತಿರುಗುವ ಆದರಿ. ನೋಡಿ, ತಿಳಿಯದಲೆ ತಿರುಗುವ ತಿಳಿಗೇಳಿ. ಸಮಯ ನೋಡಿ ಅವರೆಲ್ಲರಿಗೂ ನೋಡಿ. ಗಂಗಾ, ಮಗಳೇ ಗಂಗಾ, ಏನು ಮಾಡ್ತೀರಿ ಅಮ್ಮ? ಕರೆದಿಯಪ್ಪ? ಹೌದಮ್ಮ, ನೀನೆಲ್ಲ ಸಾಮಾನುಗಳನ್ನು ತೆಗೆದುಕೋ. ಗಾಡಿಯ ವೇಳೆ ಸಮೀಪಿಸಿ. ಅಪ್ಪ, ಅಂದ ಹಾಗೆ ವಸಂತನ ಮನೆಯಲ್ಲಿಲ್ಲವೇ? ಅಣ್ಣ ಅವರು ಕೂಡಿ ಹೊರಗಡೆ ಹೋಗಿದ್ದಾರಪ್ಪ. ದುಃಖಿಯಾದ ಈ ದಲಿತ ತಂದೆ ಮನೆಯಲ್ಲಿ ದುಡಿದು ದುಡಿದು ದಣಿಯಬೇಕಾಯಿತು. ಅನ್ಯತಾ ಭಾವಿಸಬೇಡಿ ಅಪ್ಪ, ನಾನೇನು ಹೊರಗಿನವಳೆ ಅಪ್ಪ. ಬೊಟ್ಟಾಗಿದ್ದ ನನ್ನನ್ನ ಬೆಟ್ಟವನ್ನಾಗಿ ಮಾಡಿದ ತಮ್ಮನ್ನ ಬಿಟ್ಟು ಹೋಗುತ್ತಿರುವ ಕೆಟ್ಟ ಕಟುಕಿಯಪ್ಪ ನಾನು. ಗಂಗಾ, ಹಾಗೆಂದರೆ ಹೇಗಮ್ಮ? ನಿನ್ನ ಮುಂದಿನ ಬಾಳ ಬಾಂಧಾಳದಲ್ಲಿ ಭಾಗ್ಯ ಭಾಸ್ಕರನು ತನ್ನ ಭವ್ಯ ಕಿರಣಗಳಿಂದ ನಿನ್ನ ಜೀವನ ಬೆಳೆಸಬೇಕು. ನೀನೈದು ತಿಂಗಳ ಮಗುವಿರುವಾಗಲೇ ಸ್ವರ್ಗದ ಸದನ ಸೇರಿದಳಾಗಿನ ತಾಯಿ. ಆ ನಿನ್ನ ಹಳಿದವ ಈಗ ಇದ್ದರೆ ನಿನ್ನ ಅವಿಶ್ರಾಂತಿ ದುಡಿಮೆಯನ್ನು ಕಂಡು ಎಷ್ಟು ಕಲಿತರು. ಜಾಣಿಮೆಯನ್ನು ಕಂಡು ಅದೆಷ್ಟು ಆನಂದ ಪಡೆದಿದ್ದಳು ಕಾಣಿನಮ್ಮ. ಅಪ್ಪ, ಅಂದಿನಿಂದ ಇಂದಿನವರೆಗೂ ನನ್ನನ್ನು ಚೆಂದಾಗಿ ನೋಡಿಕೊಂಡಿಲ್ಲವೇ ನಾವು. ಅಪ್ಪ, ತಾವೀ ರೀತಿ ಹಗಲು ರಾತ್ರಿ ಎನ್ನದೆ ಊಟದ ಪರಿವೇ ಇಲ್ಲದೆ ಈ ರೀತಿ ಚಿಂತೆಯನ್ನೇ ಬೇಗುದಿಗೊಂಡರೆ ಅಪ್ಪ, ಅಕಾಲದಲ್ಲಿ ತಾವು ವೃದ್ಧಾಪ್ಯ ತಂದುಕೊಂಡಂತಾಗುವುದಿಲ್ಲವೇನಪ್ಪ? ನೋಡಿ, ನಾನಿನ್ನು ಚಿಕ್ಕವಳು, ಹೆಚ್ಚಿಗೆ ಹೇಳಲು ನಾನು ಶಕ್ತಳಲ್ಲಪ್ಪ. ಜ್ಯೋತಿ ಮುಟ್ಟಿದ ಬತ್ತಿಯು ಜ್ಯೋತಿಯಾಗಿಯೇ ಬೆಳಕು ನಿನ್ನ ಹೆತ್ತ ತಾಯಿಯ ಮುತ್ತಿನಂತ ಸದ್ಗುಣಗಳು ತಮ್ಮ ಮಾತೊಂದು ನನಗೆ ಅಮೃತವೆಂದು. ಎಷ್ಟೇ ಆಗಲಿ ನಾನು ನಿಮ್ಮ ಕೈಗೊಸಲ್ಲವೇ ಅಪ್ಪ. ಹೌದಮ್ಮ, ಹೌದು. ಇಲ್ಲಿಯವರೆಗೂ ನೀ ನನ್ನ ಕರುಳಿನ ಕೈಗೂ ಸಾಧ್ಯ. ಆದರೆ ನೀನಿಂದು ಹೊರಟು ನಿಂತಿರುವಿ
ಗೃಹಿಣಿಯಾಗಿ ಗಂಡನ ಮನೆ ಸೇರಲು. ನನ್ನ ಬಗ್ಗೆ ನೀವೇನು ಚಿಂತಿಸಬೇಡಿ ಅಪ್ಪ. ಅಗಣಿತ ಐಶ್ವರ್ಯವಿದ್ದರು ಅನು ಮಾತ್ರ ಅಹಂಕಾರವಿರದ ನನ್ನ ಪತಿಯಿಂದ ನನಗಾವ ತೊಂದರೆಯೂ ಬರುವುದಿಲ್ಲ ಎಂದು ಭಾವಿಸಿದ್ದೇನೆಪ್ಪ. ದೊಡ್ಡಸ್ತಿಕೆಗೆ ಮೆರುಗು ತರುವುದು ಮಣಿ ಹೇಮಾದಿಗಳಲ್ಲಮ್ಮ, ಮಣಿ ಹೇಮಾದಿಗಳಲ್ಲ, ಸದ್ಗುಣಗಳು. ಹುಟ್ಟಿ ಬೆಳೆದ ಮನೆಯನ್ನು ಬಿಟ್ಟು ಹೋಗುತ್ತಿರುವ ನಿನಗಿನ್ನು ಅವರೇ ತಂದೆ ತಾಯಿಗಳು. ಐಶ್ವರ್ಯವಿದ್ದ ಕಾಲಕ್ಕೆ ಈ ರೀತಿಯಾಗಿ ನಮ್ಮಂತಹ ಬಡವರ ಮೇಲೆ ದಯೆ ತೋರುವುದು ಜಗತ್ತಿನಲ್ಲಿ ದುರ್ಲಭ. ಈ ನಿನ್ನ ಮನೆ ಗಂಡನ ಮನೆಯಲ್ಲಿ ಸಂಪತ್ ಸೌಭಾಗ್ಯಗಳು ಸ್ಥಿರವಾಗಿಲ್ಲಪ್ಪ. ವಸಂತ, ಗಾಡಿಗೆ ವೇಳೆ ಆಗಿದೆ. ಗಂಗಾ, ಹೆಣ್ಣಾಗಿ ಹುಟ್ಟಿದ ನೀನು ತಂದೆಯ ಮನೆ ತ್ಯಾಜ್ಯ ಮಾಡಿ ಸಾಯುಜ್ಯ ಸ್ವರೂಪದ ಪತಿಗೃಹಕ್ಕೆ ಹೋಗುತ್ತೀರಿ. ಪತಿಗೃಹವೇ ಸ್ತ್ರೀಯರ ವ್ಯಕ್ತಿತ್ವ, ಆಚಾರ ವಿಚಾರಗಳನ್ನು ಕಂಡು ಹಿಡಿಯುವುದರ ಪರೀಕ್ಷಾ. ಅಲ್ಲಿ ನೀನು ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾಗಿ ನಿನ್ನ ಯಾವುದೇ ಆಚರಣೆಯಲ್ಲಿ ಅನ್ಯರು ಬೆರಳು ತೋರಿಸದಂತೆ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವುದು ನಿನ್ನ ಆದ್ಯ ಕರ್ತವ್ಯಮ್ಮ. ಪತಿಯ ಮನೆಯಲ್ಲಿ ಹೊತ್ತಿಸಿದರೆ ಊದು ಬತ್ತಿಯಾಗಿ, ತೇಯ್ದರೆ ಗಂಧದ ಕುರುಡಾಗಿ, ಬಾಳಿನುದ್ದಕ್ಕೂ ಉತ್ತರಿಸಿ ಬಿತ್ತರಿಸುವೆ ತಮ್ಮ ಉದಾತ್ತವಂತ. ನನಗೆ ಆಶೀರ್ವದಿಸಿ ಕಳಿಸಿ ಅಪ್ಪ, ನನಗೆ ಆಶೀರ್ವದಿಸಿ ಅಣ್ಣ. ಇನ್ನು ಮುಂದೆ ಅಪ್ಪ ನನ್ನ ಜೋಪಾನ ಮಾಡುವ ಭಾರ ನಿನ್ನದಣ್ಣ, ನಿನ್ನದು. ನೋಡು, ನಿಮ್ಮ ಕ್ಷೇಮದ ಬಗ್ಗೆ ನನಗೆ ಆಗಾಗ ಪತ್ರ ಹೋಗಿ ಭಾಗದಲ್ಲಿ ಗಂಡ ಹೆಂಡಿನೆಂಬ ಹುದ್ದೆಗಳಿಂದ ಬಾಣ ಕಡಲಿನ ಆಳ ಅರಿತು ನನ್ನಿಂದೇ ನಂಬಿಕೆಯಿಂದ ಸಾಗಿಸು ನಿನ್ನ ಜೀವನ ನೌಕೆ. ನಿನ್ನ ಬಾಡಲವರಿಗೆ ಅಪಕೀರ್ತಿ ಆಂಸು ಅರ್ಥದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದು ಮುಚ್ಚಿದರೂ ಸಹನೆ ಸಹಕಾರದ ಸ್ವರೂಪದಿಂದ ಸಾಗಿಸು ನಿನ್ನ ಸಂಸಾರ ನೌಕೆಯನ್ನು. ಗಂಗಾ ಅಂಗಿ, ಸಂಸಾರ ಸಾಗರದಲ್ಲಿ ಮೋಸದ ಮೊಸಳೆಗಳು, ವಿಷಕಾರುವ ದುಷ್ಟ ಸರ್ಪಗಳು, ಮತ್ಸರದ ಮೀನುಗಳು, ಏಳಿಗೆ ಕಂಡು ಸಹಿಸದ ಏಡಿಗಳು ಅಡಿಗಡಿಗೂ ತಂದಿರುವ ಅವೆಲ್ಲವುಗಳಿಂದ ಪಾರಾಗಿ ಬಾಳಗಡಲು ದಡ ಮುಟ್ಟಿಸಿ ಆರಿಸೋ ನಿನ್ನ ಪಾತಿಮೆಟ್ಟದ ತಂಗಿ, ಸೌಭಾಗ್ಯ ಸೂಚಕವಾದ ನಿನ್ನ ಮಾಂಗಲ್ಯಕ್ಕೆ ಮಹದಾಯುಷ್ಯವಿರಲಿ. ಪಂಚಪತಿವರ್ತರ ಆಶೀರ್ವಾದ ನಿನಗೆ ರಕ್ಷಾ ಕವಚವಾಗಿದೆ. ನಿನ್ನ ಹೊಸ ಬಾಳಿನ ಗಂಡನ ಮನೆ
ಆಶೀರ್ವಾದವೇ ನನಗೆ ಅಮೋಘ ಆಸ್ತಿಯಪ್ಪ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಳಿಯ ಬಸನಗೌಡ ಇಳಿಗಿನವರು. ಎಂತಹ ಮನೋಹರವಾದ ಬೆಳದಿಂಗಳು. ಈ ಬೆಳದಿಂಗಳನ್ನು ಪಡೆದ ಈ ಭೂಮಾತೆ ರಾಗರಂಜಿತವಾದ ಕನ್ನಿಯಂತೆ ಎಂತ ಬೆಳಗಳನ್ನು ಕೊಂಡು ಹೇಳ ನೋಡು. ಎತ್ತ ನೋಡಿದರತ್ತ ತುಂಬಿ ತುಳುಕಿ ಹರಿಯುತ್ತಿರುವುದು ಸಂತೋಷದ ಕೋಡಿ. ಆದರೆ ಸಂತೋಷದ ಒಳಗೆ ಆದರೆ ಎಂಬ ಆತಂಕದ ಆಣಕಟ್ಟೆನೇಕೆ ಕಟ್ಟಿದೆ ಲಲಿತಾ? ಓ ಸಿಡಿದು ಬರಲಿ ನಿನ್ನ ಒಡನುಡಿಯೋ. ತುಂಬು ಯುವನಿ, ನೋಡುವುದಕ್ಕೆ ರತಿದೇವಿಯನ್ನೇ ಹೋಲುವ ರೂಪು, ಬುದ್ಧಿ, ವಿದ್ಯೆ ಇದೆಲ್ಲ ಕೂಡ ಇದ್ದರೂ ಕೂಡ ಬಾಲ ವಿಧವೆಯಾದ ಈ ಲಲಿತೆಯ ಬಾಳು ಪ್ರೀತಿಯಿಂದ ಸಾಕಿದ ಶ್ವಾನಕ್ಕಿಂತಲೂ ಕೀಳು. ನಿಮ್ಮ ತಂದೆ ಹಣದ ಆಸೆಗೆ 80 ವರ್ಷದ ಕಾಮೇಶರಾಯನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡದಿದ್ದರೆ ನೀನಿಷ್ಟು ಬೇಗ ವಿಧವೆಯಾಗುತ್ತಿರಲಿಲ್ಲ. ತಂದೆ ಮಾಡಿದ ಸೋಲಕ್ಕೆ ಮಗಳನ್ನು ತಿಪ್ಪೆಗೆಳೆದಂತೆ ತಂದೆ ಮಾಡಿದ ಪರಾಪದ ಕೃತ್ಯಕ್ಕೆ ನೀನು ತಾಪ ಪಡಬೇಕಾದ ಲಲಿತಾ. ನೀನೆಷ್ಟು ಹತ್ತು ಬತ್ತಿದರೂ ಸತ್ತ ಪತಿಯು ಮೇಲೆತ್ತಿ ಬರಲಾರನು. ಮೇಲಾಗಿ ಮನ ತುಂಬಿದ ಮಡದೆಯ ಸರಸ ಸಲ್ಲಾಪ ಕಾಣದ ನಿನ್ನಣ್ಣನ ತಂದೆ ತಾಯಿಯನ್ನು ಕಳೆದುಕೊಂಡ ಪರದೇಶಿಯ ಪಾಡನ್ನು ನೋಡಲಾರೆ. ಶ್ರೀಯರ ಲಿಖಿತವೇ ಇಷ್ಟು. ಪತಿಯು ಸತ್ತರೆ ಸತಿಯಾದವಳು 10 ಸ್ಮಶಾನ ಸೇರಿದಾಗಲೇ ಅವಳ ಜೀವನಕ್ಕೆ ಶಾಂತಿ. ಅದೇ ಪತಿಯ ಬದಲು ಸತಿಯೇ ಸತ್ತಿದ್ದೆ ನಿಜವಾದರೆ ಅವಳ ಶವ ಸಂಸ್ಕಾರ ಮುಗಿದ ಒಂದೇ ಒಂದು ವಾರದಲ್ಲಿ ಅವಳ ಪತಿಗೆ ಮರು ಮದುವೆ. ಇದಕ್ಕೆನ್ನುವರು ಸ್ವಾರ್ಥದ ಸಮಾಜವೊಂದು. ವಿಧಿವೆಯರಿಗೆ ಉಡುಗೆ ತೊಡುಗೆಗಳ ಆಸೆ, ಉಣಿಸು ತಿನಿಸುಗಳ ಆಸೆ, ರಾಗರತಿಗಳಿಲ್ಲದ ನಿರ್ಜೀವ ನಿರ್ಗಂಧ ಪುಷ್ಪಗಳು
ಸಮಾಜ ಒಂದಿದ್ದರೆ ಸಾಕಾಗ್ತಾ ಇತ್ತು. ಈಗ ನಡೀತಾ ಇರುವ ಭ್ರೂಣಹತ್ಯೆ ಹಾಗೂ ಬಾಲ್ಯ ವಿವಾಹ ಇದು ನಡೆಯೋದಕ್ಕೆ ಎಡಗೆ ಇರ್ತಾ ಇರಲಿಲ್ಲ ಶರತ್. ಲಲಿತಾ, ಪತಿಯು ತೀರಿದರೆ, ಸನ್ಯಾಸಿಯಾದರೆ, ನಪುಂಸಕನಾದರೆ, ಧಾರ್ಮಿಕ ನೈತಿಕ ದೃಷ್ಟಿಯಿಂದ ಪತಿತನಾದರೆ ಸ್ತ್ರೀಯು ಬೇರೆ ಮಾಡಿಕೊಳ್ಳಬೇಕೆಂಬ ಸ್ಮೃತಿ ವಚನದ ಪ್ರಕಾರ ನೀನು ಮರುಮದುವೆ ಮಾಡಿಕೊಂಡು ನಿನ್ನ ಜೀವನ ಸಾರ್ಥಕ ಮಾಡಿಕೊಳ್ಳಬಲ್ಲವೇ? ನೀವು ನುಡಿಯುವ ನುಡಿ ಖಂಡಿತವಾಗ್ಲೂ 100% ಸತ್ಯ. ಮದುವೆಯಾಗಿ ದುಃಖಕ್ಕೀಡಾದ ಅಬಲೆಯನ್ನ ಸಬಲೆಯನ್ನಾಗಿ ಮಾಡಿ ಸಂತೋಷ ಪಡಿಸುವ ಸಮಾಜವೇ ಇಲ್ಲ ಅಂದಾಗ ಅಂತೂ ಹಕ್ಕಿಯು ತಲೆಯಿಂದ ಬೀಳುವಂತೆ ತೋರುತ್ತೇವೆ. ಲಲಿತಾ, ಅಷ್ಟ ನಿನ್ನ ಅಂಗನಾಳದ ಒಳದನಿಯನ್ನು ನಿನ್ನ ಒಪ್ಪಿಗೆ ಇದ್ದರೆ ಒಂದು ಮಾತು. ಶರತ್, ನನ್ನ ಎಷ್ಟೋ ಜನ ಸ್ನೇಹಿತರಲ್ಲಿ ಅದು ನೀವು ಮಾತ್ರ ನನ್ನ ಮೆಚ್ಚಿನ ಸ್ನೇಹಿತ ಇದೆಯಾ ಲಲಿತಾ? ನೀನು ಮನಸ್ಸು ಮಾಡಿದರೆ ಮಂಗಳ ಲೋಕದ ಅಂಗಳದಲ್ಲಿ ಮಲ್ಲಿಗೆಡುವಿ. ನನ್ನ ಹೃದಯ ಗದ್ದಿಗೆಯಲ್ಲಿ ಸ್ಥಳ ಕೊಡಲು ಸಿದ್ಧನಾಗಿರುವೆ. ಶರತ್, ನಿಮ್ಮಂತ ಗಣ್ಯ ಪುರುಷರ ಪ್ರೀತಿ ಹಾಗೂ ಪ್ರೇಮವನ್ನ ಪಡೆಯುವ ಪುಣ್ಯ ನಿಜವಾಗ್ಲೂ ನನಗಿದೆಯೇ? ಲಲಿತಾ, ನೀ ನನ್ನ ಬಾಳಿಗೆ ಬೆಳಕು ನೀಡುವ ರತ್ನದೀಪವೊಂದರಿತು ನಿನ್ನ ರೂಪವನ್ನು ಶೇಖರಿಸಿಕೊಂಡಿರುವೆ. ನನ್ನ ಜೀವನದ ತಕ್ಕ ಸಂಗಾತಿಯೆಂದು ಕಾಮ ಕಾವೇರಿದಾಗ ಅವರ ಮನದ ಶಾಂತಿಗಾಗಿ ಬೆಲ್ಲದ ಮಾತನಾಡಿ ಆ ನಂತರ ಅದೇ ಅಬಲೆಯ ಕೈಯನ್ನ ಕಲ್ಲು ಮಾಡಿ ಎಸೆಯುವುದು ನಿನ್ನಂತ ಪುರುಷರ ಸ್ವಭಾವ. ಲಲಿತಾ, ಕಾಣುವ ಕುಸುಮಗಳೆಲ್ಲ ಆಗ್ರಾಣಿಸಿ ಬೀಸಿ ಬೀದಿಗಳಿವ ಪ್ರವೇಶಿ ಕಾಮುಕ ನಾನಲ್ಲ. ಅಷ್ಟ ದಿಕ್ಕುಗಳ ಸಾಕ್ಷಿ, ಪಂಚ ಮಹಾಭೂತಗಳ ಸಾಕ್ಷಿಯಾಗಿ ನಾವೇರಿ ಸಾಗಿರುವ ಸೀತವನ ಚೆನ್ನ ಸಾಕ್ಷಿಯಾಗಿ ನಿನ್ನನ್ನು ವೈದ್ಯ ವೈರತನದಿಂದ ಮುಕ್ತ ಮಾಡಿ ಪುನಃ ಪಾಣಿಗ್ರಹಣ ಮಾಡಿಕೊಳ್ಳುವೆಂದು ವಚನ ಕೊಡುವೆ. ಅಂದ್ರೆ ಮುಂದೆ ನನ್ನ ಜೀವನದಲ್ಲಿ ನಡೆಯಬೇಕಾದ ಸುಖ ಜೀವನದ ಶಂಕುಸ್ಥಾಪನೆ ಅದು ನಿಮ್ಮಿಂದಲೇ ಆಯಿತು ನೋಡಿ. ಇಷ್ಟಕ್ಕೆ ಸಂತೋಷ ಪಟ್ಟರೆ ಸಾಲದು. ನಮ್ಮ ಮುಂದಿನ ಬಾಳು ನಂದನ ವನವಾಗಬೇಕಾದರೆ ಇಂದಿನ ಸುಖದ ಸಂಪತ್ತು ಸಿರೆ ಎತ್ತಿ ನಿಲ್ಲಬೇಕಾದರೆ ಇಂದಿನ ತಳಹದಿ ಭದ್ರವಾಗಿ ಹಾಕಿಕೊಳ್ಳಬೇಕು. ಶರತ್, ನೀವು ಹೇಳುವ ಮಾತು ಸತ್ಯ. ಆದರೆ ಪ್ರಣಯದ ಪಟ್ಟಣದ ಆದಿಯಲ್ಲಿ ಬೆಳೆದು ನಿಂತಿರುವ ನಮ್ಮಿಬ್ಬರ ಪ್ರೀತಿಗೆ ಅಣ್ಣ ಅತ್ತಿಗೆರೆಂಬ ಮುಳ್ಳು ಕಟ್ಟಿಗಳೇನಾದ್ರೂ ಎದುರಾದರೆ ಅಂಬುಜಮುಖಿ, ನೀ ನನಗೆ ಸಹಕಾರಿಯಾದರೆ ಕ್ಷಿಪ್ರದಲ್ಲೇ ನಿನ್ನ ಅಣ್ಣ ಅತ್ತಿಗೆಯರು ಆನಂದದ ಆಗಸದಲ್ಲಿ ಕಾರ್ಬೋರ್ಡ್ಗಳನ್ನು ಬುಡಮಾಡಿಸಿ ಗನಸಿನ ಸುಖ ಮಂದಿರದಲ್ಲಿ ಚಲಿಸುವ ಅವಧೀರ್ವನನ್ನು ಅಲ್ಲಿಂದಲೇ ಕಣ್ಣೀರಿನ ಕಡಲಲ್ಲಿ ಕೆಡವೆ. ಹಾಗಾದ್ರೆ ಇದು ನಿಶ್ಚಯವೇ? ಮರೆತು ಚಲಿಸಬಹುದು ಹಿಮಾಚಲ. ಆದರೆ ಈ ಶರತ್ತನ ಕಾರಸ್ಥಾನದ ನಾಟಕದ ಪ್ರಥಮ ದೃಶ್ಯ. ಹಾಗಾದ್ರೆ ಈ ದೃಶ್ಯಕ್ಕೆ ಯಾವ ತಂತ್ರವನ್ನ ಜೋಡಿಸುವಿರಿ? ಡಾಕ್ಟರ್ ನಾನು ಡಾಕ್ಟರ್. ಸ್ವರ್ಗದಲ್ಲಿ ಸ್ಥಳ ಸಿಗದ ಹಿಂತಿರುಗಿದ ತ್ರಿಶಂಕುವಿಗೆ ಪ್ರತಿ ಸ್ವರ್ಗವನ್ನೇ ಸೃಷ್ಟಿಸಿ ಪ್ರತಿ ಸೃಷ್ಟಿಕರ್ತನೆನಿಸಿಕೊಂಡ ವಿಶ್ವಾಮಿತ್ರ ಅವರಂತೆ ಮೃತ್ಯುನ ಮುಷ್ಟಿಯನ್ನು ನುಸುಳಿ ಬಂದವನಿಗೂ ಕೂಡ ಪ್ರತಿಮರಣ ಬರುವ ಕೃತಾಂತನೆಂದರೆ ಈ ಡಾಕ್ಟರ್ನೆಂದು ತಿಳಿ. ಹಾಗಾದ್ರೆ ಇನ್ನೇಕೆ ತಡ? ಇಂತೆ ಪ್ರಾರಂಭವಾಗಲಿ ನಿಮ್ಮ ಕಾರ್ಯಕ್ರಮ. ಲಲಿತಾ, ನೀ ಇಂದಿನ ಪ್ರೇಮ ಸಾಮ್ರಾಜ್ಯದಲ್ಲಿ ಸಂತೋಷದ ಸಾಗರದಲ್ಲಿ ಬಂಗಾರದ ಡೋಣಿಯಲ್ಲಿ ಕುಳಿತು ಅಪರಂಜಿ ಹುಟ್ಟಿನಿಂದ ಡೋಣಿಯನ್ನು ಚಲಾಯಿಸುತ್ತ
ನಮ್ಮ ಜೀವನ ಸಾಗಿಸುತ್ತವೆ. ದೇವ ಪತಿಯೇ ಪರದೈವವೆಂದು ನಂಬಿ ವಿಶ್ವದ ವಿಶಾಲ ಸಾಗರದಲ್ಲಿ ತೇಲಿ ಬಿಟ್ಟಿರುವ ನನ್ನ ಸಂಸಾರ ನೌಕೆ ಭ್ರಷ್ಟವಾಗದಂತೆ ಕಾಪಾಡು ತಂದೆ, ಕಾಪಾಡು.
ಏತಕ್ಕಾಗಿ ಸ್ವಾಮಿ? ನಿನ್ನ ನಗೆಮೊಗದ ಮಂದಹಾಸಕ್ಕ. ಪರಮಾತ್ಮ ಸ್ವರೂಪಿಯಾದ ತಮಗಾಗಿ ನಿಮ್ಮ ಪಾದದ ಧೂಳು ಸದಾ ನನ್ನ ಈ ಹಣೆಗೆ ಕುಂಕುಮ ತಿಲಕವಾಗಿರಲಿ ಎಂಬ ಆಸೆ. ನಿನ್ನ ಹೃದಯ ಎಷ್ಟು ಪಾವನ, ನಿರ್ಮಲ ನೀತಿಯ ನೀರಿನ ಹೃದಯವನ್ನು ಶಕ್ತಿಯ ಅಚ್ಚೋದ ಸರೋವರ. ನೀನನ್ನ ಪುಣ್ಯರಾಶಿ ನಾನಲ್ಲ ಸ್ವಾಮಿ. ಸತಿ ಧರ್ಮದಿಂದ ನಡೆದು ಪಡೆದವರ ಕೀರ್ತಿ ತರಲು ಹೆಣಗಾಡುತ್ತಿರುವ ನಾನೊಬ್ಬ ದರಿದ್ರದಾಸಿ. ನಿನ್ನಷ್ಟಕ್ಕೆ ನೀನು ದರಿದ್ರಳೆಂದರೆ ತೀರಿದೆ. ಕೋಟಿ ಜನ ಶ್ರೀಮಂತರ ಸಂಪತ್ತಿನ ಸಮುದ್ರದಲ್ಲಿ ಅವರಿಗಿದ್ದರೂ ನಿನಗೆ ಸಾಟಿ ಯಾರೂ ಇಲ್ಲ. ಅದೇ ಶ್ರೀಮಂತರ ಸ್ತ್ರೀಯರು ತಂದೆಯ ಶ್ರೀ ಸಂಪತ್ತಿನ ಸೌದಾಗಾರದಲ್ಲಿ ಕಣ್ಣು ಮುಚ್ಚಿ ಕುಳಿತು ಕೈ ಹಿಡಿದ ಪತಿಯನ್ನು ಕಸಕ್ಕಿಂದಲೂ ಕಸವಾಗಿ ಕಾಣುವುದು. ಆದರೆ ಅದೇ ದೀನ ದಲಿತರ ಕನ್ಯೆಯರಿಗೆ ಕಷ್ಟವೇ ಅವರ ಇಷ್ಟದ ಒಡವೆಯಾಗಿ ದುಃಖದ ದಳ್ಳುರಿಯಲ್ಲಿ ಅನುದಿನ ತಂದು ಹುಡುಕಿದ್ದ ಚಿನ್ನದಂತೆ ಪರಿಶುದ್ಧವಾಗಿ ಬೆಳಗುವುದು ಅವರ ಆತ್ಮ. ಆದರೂ ನಿಮ್ಮ ಹೃದಯ ಹಿರಿದು ಸ್ವಾಮಿ. ನಿಜಕ್ಕೂ ನೀವು ದೊಡ್ಡವರು. ಅದೇ ಹೇಗೆ ಹೇಳಿದ್ರೆ? ಮತ್ತೆ 4-5 ಲಕ್ಷ ವರದಕ್ಷಿಣೆ ಕೊಟ್ಟು ಮನೆಯ ಮುಂದೆ ಮದುವೆ ಮಾಡಲು ಸಿದ್ಧರಿರುವಾಗ ಏನು ನೀವು ಒಂದು ಪೈಸೆಯ ವರದಕ್ಷಿಣೆ ತೆಗೆದುಕೊಳ್ಳದೆ ಈ ಬಡವಳ ಕೈ ಹಿಡಿದು ಉದ್ಧರಿಸಿದ್ದೀರಾ ಅಂದಾಗ ಈ ನಿಮ್ಮ ಹೃದಯ ಹಿರಿದಲ್ಲದೆ ಮತ್ತಿನ್ನೇನು ಸ್ವಾಮಿ? ಸಂಸಾರದ ಆಗರದಲ್ಲಿ ನಿನ್ನಂತಹ ರೂಪ ಸೌಂದರ್ಯ ಸತಿಯರಿದ್ದರೆ ಸಂಸಾರ ಸ್ವರ್ಗ ಸಮಾನ. ಎಂತಹ ವಿಪತ್ತಿನಲ್ಲಿ ಸಂಸಾರ ಸಕಾರವಾಗುವುದು. ಸ್ವಾಮಿ, ಸತಿಯು ಪತಿಯ ನೆರಳಾಗಿ ಬಾಳುವುದು ಸತಿ ಧರ್ಮ. ಅಂತೆ ಸತ್ಯವಾನನ ಹೆಂಡತಿಯ ಸಾವಿತ್ರಿ ಪತಿ ಸೇವೆಯಲ್ಲೇ ತತ್ಪರಳಾಗಿ ಕಾಲಯಮನನ್ನೇ ಜಯಿಸಿದಳು. ಈ ಸತಿಗೆ ಪತಿ ಸದನವೇ ಸ್ವರ್ಗ, ಶಾಂತಿ ನಿಕೇತನ. ಮಂದಸ್ಮೃತಿ, ನೀ ನನ್ನ ಸುಖ ಸಂಸಾರದ ಸೌಲಭ್ಯನ ಸಿವಿಲೇನು. ನೀ ನನ್ನ ಸಂಸಾರ ಸಾಕಾರ. ಸಾಕು ಸಾಕು. ಸತಿಯರನ್ನ ಸವಿ ಮಾತಿನಿಂದ ಮರುಳು ಮಾಡಿ ಪುಷ್ಪ ಸೌರಭ ಹೇರಿ ಮತ್ತೊಂದು ಪುಷ್ಪವನ್ನು ಬಯಸುವುದು ಈ ಗಂಡಸರ ಸಹಜ ಸ್ವಭಾವವಲ್ಲವೇ? ಆಕಾಶದಲ್ಲಿರುವ ಬೆಳಕಿಗೆ ಕೈ ಇಟ್ಟುವ ಪತಿಹೀನ ಮಾನವ ನಾನಲ್ಲ. ಆದರೆ ನೀ ನನ್ನದ್ದು ಮನುಷ್ಯತ್ವವನ್ನು ಮರೆತು ದುಷ್ಟ ಕಾರ್ಯದಿಂದ ಅಹಂಕಾರ ಮೆತ್ತರಾಗಿ ವರ್ತಿಸಿ ತಮ್ಮ ಜೀವನವನ್ನು ನಗರವಾಗಿ ಮಾಡಿಕೊಳ್ಳುವ ಅಜ್ಞಾನಿಗಳೇನು ಅಭಾವವಿಲ್ಲ ಈ ಭುವನದಲ್ಲಿ. ಸ್ವಾಮಿ, ಮಾನವ ಎಷ್ಟೇ ವಿಚಾರಶೀಲಗಳಿಂದ ಬಾಳ ನೌಕೆಯನ್ನ ಸಂಸಾರ ಸಾಗರದಲ್ಲಿ ತೇಲಿ ಬಿಟ್ಟರು ಒಮ್ಮೊಮ್ಮೆ ಭ್ರಮೆಯ ತಿರುಗುಣಿಯಲ್ಲಿ ಸಿಕ್ಕು ಆ ಬಾಳ ನೌಕೆ ಬುಡಮೇಲಾಗುವುದು ಉಂಟಲ್ಲವೇ? ಅಂಥ ಕಷ್ಟಗಳೇನಾದರೂ ಬಂದಲ್ಲಿ ಹಲಸಿನ ಹಣ್ಣು ಕೊಯ್ದಾಗ ಕೈ ಅಂಟುವುದಂತೆ ಎಣ್ಣೆಯನ್ನು ಹಚ್ಚಿಕೊಳ್ಳುವಂತೆ ನಾನು ಒಬ್ಬ ತೈಲದಿಂದ ಜೀವನದಲ್ಲಿ ಬಂದು ಒಡುವ ಎಡರ ತೊಡರ ಎಂಬ ಅಂಟನ್ನು ಬಿಡಿಸಬೇಕು. ನಾನೇ ಮಾನವನ ನೊಂದಾದೀಪವಲ್ಲವೇ? ಶೃಂಗಾರ ಸದನ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ.
ಜೀವನವು ಸಂತೋಷ ಸಾಗರದಲ್ಲಿ ಮುಳುಗಿಯದು. ಮಾತು ನಿರಾಸೆಯಲ್ಲಿ ಮುಗಿಯಿತಲ್ಲ ಗಂಗಾ. ಆನಂದ ಆಗರದಲ್ಲಿ ಅಳುವಿನ ಅಮಂಗಲವಿಕೆ. ಪತಿದೇವ, ಪತಿಯೊಂದಿಗೆ ಸಂಸಾರದಲ್ಲಿ ಸದ್ಭಾವನೆ ಕಂಡರು ದಿಗ್ಗನೆದ್ದು ನಿಲ್ಲುತ್ತದೆ ಬಡತನದ ಬೇಗೆ. ಅಣ್ಣನಿಗೆ ದುಃಖ ದುಮ್ಮಾನ, ಈ ತಂಗಿಗೆ ಸುಖದ ಸೋಪಾನ. ಅದು ಅವರವರ ಅದೃಷ್ಟ. ಒಂದೇ ತೋಟದಲ್ಲಿ ಬೆಳೆದ ಕೆಲವು ಹೂವುಗಳು ಶಿವನ ಶಿರವೇರುತ್ತವೆ, ಇನ್ನು ಕೆಲವು ಶ್ಮಶಾನದತ್ತ ಸಾಗಿರುವ ಶವವನ್ನು ಅಲಂಕರಿಸಿ ಸುಟ್ಟು ಸೀಕರೆಯಾಗುತ್ತವೆ. ಅಗಣಿತ ಐಶ್ವರ್ಯವಿದ್ದರೂ ಬರುವಾಗ ಮದುವೆ ವರ್ಷದಲ್ಲಿ ನನ್ನ ತಂಗಿ ವಿಧಿಯಾಗಿ ಕುಳಿತಿರಲಿ. ನಾನು ಇನ್ನೇನು ಹೇಳಬಹುದು? ದೊರೆ, ನಾನೊಂದು ಮಾತು ಕೇಳಲಿ? ಬಾಲ ವಿಧವೆಯಾದ ಆ ಲಲಿತಳನ್ನ ಮನೆಯಲ್ಲೇ ಇರಿಸುವುದಕ್ಕಿಂತ ಮರುವ ಮದುವೆ ಮಾಡಿಕೊಟ್ರೆ ಒಳ್ಳೆಯದಲ್ಲವೇ? ನಾನು ಅದೇ ವಿಚಾರದಲ್ಲಿರುವೆನು. ನಾನು ಎಷ್ಟು ಗಂಗಾ, ಕೈಯಲ್ಲಿ ಬಂದಾಗ ನಿನ್ನ ಹಾಡು ಕೇಳಬೇಕೆಂಬ ಆಸೆ ಆಗುತ್ತದೆ. ಅಂತೂ ನಾನಿವ ಪಾಲಿಗೆ ಗಾನಕ್ಕೆ ಹೋಗಿಲಿ. ಹೌದು ಗಂಗಾ, ಪುಷ್ಪರವೆಂದು ಕೈಗಳಿಂದ ಹೊಗಳಲ್ಪಟ್ಟ ವಸಂತ ಮಾಸದ ಕೋಗಿಲಿಗಿಂತ ನಿನ್ನ ಸ್ವರವು ಮಧುರವಾದುದು. ನಿನ್ನ ಸುರಕಂಠದಿಂದ ಬರುವ ಧ್ವನಿಗಳ ಆರಾಪಕ್ಕೆ ಮಳೆ ಕಂಡು ಮಯೂರದಂತೆ ನರ್ತಿಸುವುದು ನನ್ನ ಮನಸ್ಸು. ಹಾಗಾಗಿ ಹೇಳಲಿ ಕವನ. ಎನ್ನುತ್ತದೆ ಮನ.
ಅಶೋಕನವರು ತಾವತ್ತೇನೆ ಅಶೋಕನವರು ತಾವತ್ತೇನೆ ಸರ್ ಹಾಗೆ ಇಲ್ಲ ಸರ್ ನೋಡಿ. ರೀ, ಏನಿದೆ ವಿಷಯ? ಮಾನವನ ಬಾಳಿಗೆ ಹೊರಗಳಿಗೆ ಇದೀಗ ನಾವು ಸಂತೋಷದಿಂದ ನಕ್ಕು ನಾವಿದ್ದಾಡ್ದ ಹೌದಾದ್ರೂ ಏನು ಅಂತ ಹೇಳಿ. ಮಾವನವರಿಗೆ ಆರೋಗ್ಯ ಸ್ಥಿರವಾಗಿಲ್ಲ. ಏನು ಹೇಳ್ತಾ ಇದ್ದೀರಾ ರೀ? ಹಾಗಾದ್ರೆ ಇಂದು ಸಂಜೆಗೆ ನೀವು ಹೋಗುವುದಾಗಿ ಟೆಲಿಗ್ರಾಮ್ ಕೊಟ್ಟು ಬರಲಿ. ಆದಷ್ಟು ಬೇಗ ನೀವು ವ್ಯವಸ್ಥೆ ಮಾಡಿಕೊ. ಆಯ್ತು ಅಂದ್ರೆ ಗೌರೀಶ, ದೇವಿಗೆ ದನ ಆಗಿ ಬಂದಿ ನೋಡು. ದೇವಿ ದನ ಹಾಕೋದಲ್ಲೋ, ದನಕ್ಕೆ ಮೇವು ಹಾಕೋದು. ಅಂದ್ರೆ ನಾನು ಆಗ ಅಭ್ಯಾಸ ಆಗ್ಬಿಡುತ್ತೆ. ಗೌರೀಶ, ಇಂದು ಸಂಜೆಗೆ ಅನಂತಪುರಕ್ಕೆ ಹೋಗೋಕ್ಕಾಗಿದೆ. ನನ್ನ ಲಗೇಜ್ ಎಲ್ಲ ಸಿದ್ಧಗೊಳಿಸು. ಹಾಗೆ ಲಲಿತ ಎಲ್ಲಿದ್ದಾಳೆ ನೋಡು. ಆಗಲ್ಲ ನೋಡ್ರಿ